ಆ, ವಂದನೆಗಳಮ್ಮ. ಅದೇ ವಂದನೆಗಳು. ರೀತಿಯಲ್ಲಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರ ತಂದೆ, ನಿಮಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳ ಬಳಿಯಲ್ಲಿ ತಂದೆ ನಿಮ್ಮ ವಾಕ್ಯಗಳನ್ನ ಹಂಚಿಕೊಳ್ಳುವಂತ ವಾಕ್ಯವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಗೂಗಲ್ ಮೀಟ್ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ಸಭೆಯಾಗಿ ಸೇರಿದ್ದಾರೋ ಎಲ್ಲರನ್ನೂ, ಎಲ್ಲರ ಕುಟುಂಬವನ್ನು ಆಶೀರ್ವದಿಸಿ, ಆತ್ಮಿಕವಾಗಿ ಆಶೀರ್ವದಿಸಿ, ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಬರೆಯಲ್ಪಟ್ಟ ಪ್ರಕಾರವೇ ಕ್ರಿಸ್ತನ ಜನನ, ಮರಣ, ಪುನರುತ್ಥಾನವಾಗಿದೆ. ಬರೆಯಲ್ಪಟ್ಟ ಪ್ರಕಾರವೇ ಕ್ರಿಸ್ತನ ಜನನ, ಮರಣ, ಪುನರುತ್ಥಾನವಾಗಿದೆ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತರ ಜನನ, ಯೇಸು ಕ್ರಿಸ್ತರ ಜೀವಿತ, ಮರಣ ಹಾಗೂ ಪುನರುತ್ಥಾನ ಇವೆಲ್ಲ ಬರೆಯಲ್ಪಟ್ಟ ಪ್ರಕಾರವೇ ಆಗಿದೆ. ದೇವರು ಬರೆದುಕೊಂಡಿದ್ದಾರಂತೆ. ದೇವರು ಜನನವನ್ನು ಕುರಿತು, ಜೀವಿತವನ್ನು ಕುರಿತು, ಮರಣವನ್ನು ಕುರಿತು ಹಾಗೂ ಪುನರುತ್ಥಾನವನ್ನು ಕುರಿತು ಬರೆದುಕೊಂಡಿದ್ದಾನ ಅಂತ ನೋಡುವಾಗ, ಹೌದು ಪ್ರಿಯರೇ, ಒಂದ್ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ಗಮನಿಸೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡೋಣ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನ ಪರಿಶೋಧನೆ ಮಾಡಬೇಕು. ಅಂದ್ರೆ ಇದರಲ್ಲಿ ನೋಡುವಾಗ ಮುಂತಿಳಿಸಿರೋ ಪ್ರಕಾರ ಎಲ್ಲಿ ತಿಳಿಸಿದ್ದಾರೆ ಅಂತ ನೋಡುವಾಗ ಶಾಸ್ತ್ರದಲ್ಲಿ ಇದೆ ಅಂತೆ.
ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಅಂತಿರುತ್ತೆ. ಶಾಸ್ತ್ರದಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ. ಭೂಮಿಯ ಮೇಲೆ ಧರ್ಮಶಾಸ್ತ್ರದಲ್ಲಿ ಬರೆಯುವುದಕ್ಕಿಂತ ಮುಂಚಿತವಾಗಿ, ಅಂದ್ರೆ ಈ ಗ್ರಂಥದಲ್ಲಿ ಬರೆಯುವುದಕ್ಕಿಂತ ಮುಂಚಿತವಾಗಿ ಈ ಭೂಲೋಕದಲ್ಲಿ ಬಂದಿರುವಂತ ಗ್ರಂಥ, ಮನುಷ್ಯರ ಕೈಯಲ್ಲಿ ಇರುವಂತ ಈ ಗ್ರಂಥ ಇದೆಯಲ್ಲ, ಇದು ಈ ಗ್ರಂಥದಲ್ಲಿರುವಂತ ಪ್ರತಿ ಮಾತುಗಳು ದೇವರ ಗ್ರಂಥದಲ್ಲಿ ಇದ್ದಂತ ಮಾತುಗಳು. ಈ ಗ್ರಂಥದಲ್ಲಿದೆ ನೋಡಿ ನಮ್ಮ ಕೈಯಲ್ಲಿ. ಇದು ಒಂದು ಕಾಲದಲ್ಲಿ ದೇವರಲ್ಲಿ ಇರುವಂತದ್ದು, ದೇವರ ಕೈಯಲ್ಲಿ ಇರುವಂತದ್ದು. ದೇವರ ಕೈಯಲ್ಲಿ ಇರುವಂತ ಗ್ರಂಥದ ಸುರುಳಿ ಅದರಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅದರಲ್ಲಿ ಬರೆದಿದ್ದಾರೆ. ಯೇಸು ಕ್ರಿಸ್ತರ ಜೀವಿತ ಇತಿಹಾಸವನ್ನು, ಅದೇ ಪ್ರಕಾರ ಭಕ್ತರ ಇತಿಹಾಸವನ್ನು, ನಮ್ಮ ಇತಿಹಾಸವನ್ನು ಎಲ್ಲವನ್ನು ಕೂಡ ನೋಡುವಾಗ ಮುಂಚಿತವಾಗಿ ದೇವರು ಬರೆದಿದ್ದಾರೆ. ದೇವರು ಬರೆದುಕೊಂಡಿದ್ದಾರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ದಾನೆ, ಅಂದ್ರೆ ನೇಮಿಸಲ್ಪಟ್ಟಿದ್ದಾನೆ. ಜಗತ್ತು ಉಂಟಾಗಲಾರದ ಮೊದಲೇ ನೇಮಿಸಲ್ಪಟ್ಟಿದ್ದಾನೆ. ಜಗತ್ತುಂಟಾಗಲಾರದ ಮೊದಲು ಅಂದ್ರೆ ಭೂಲೋಕ ಇಲ್ಲ, ಆಕಾಶ ಇಲ್ಲ, ಮನುಷ್ಯರು ಇಲ್ಲ, ಏನು ಇಲ್ಲದೆ ಇದ್ದಾಗ್ಲೇನೆ ನೇಮಿಸಲ್ಪಟ್ಟಿದ್ದಾನ. ಭೂಲೋಕದಲ್ಲಿ ಮನುಷ್ಯರು ಉಂಟಾದ ಮೇಲೆ, ಮನುಷ್ಯರು ಪಾಪ ಮಾಡಿದ ಮೇಲೆ ನೇಮಿಸಲ್ಪಟ್ಟಿಲ್ಲ. ಜಗತ್ತುಂಟಾಗಲಾರದ ಮೊದಲೇ ನೇಮಿಸಲ್ಪಟ್ಟಿದ್ದಾರಂತೆ. ಅಂದ್ರೆ ಹೀಗೆ ಜಗತ್ತನ್ನ ಉಂಟು ಮಾಡುವಂಥದ್ದು, ಸರ್ವ ಜೀವರಾಶಿಗಳನ್ನು ಉಂಟು ಮಾಡುವಂಥದ್ದು, ಆನಂತರ ಮಾನವರನ್ನ ಉಂಟು ಮಾಡುವಂಥದ್ದು, ಈ ಮಾನವರು ಪಾಪದಲ್ಲಿ ಬೀಳ್ತಾರೆ ಎನ್ನುವಂಥ ಸಂಗತಿಯನ್ನು, ಆನಂತರ ಇವರನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರವಾದಿಗಳನ್ನು, ಗ್ರಂಥವನ್ನು, ಕೊನೆಯದಾಗಿ ತನ್ನ ಪ್ರಿಯ ಕುಮಾರನನ್ನು ಕಳಿಸಿ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡಬೇಕು ಎನ್ನುವಂತ ಸಂಕಲ್ಪ ಜಗತ್ತು ಉಂಟಾಗಲಾರದ ಮೊದಲೇ ದೇವರಿಗೆ ಗೊತ್ತಿರುವಂಥದ್ದು, ದೇವರು ನೇಮಿಸಿರುವಂಥದ್ದು. ಎರಡನೇದಾಗಿ ಈ ಗ್ರಂಥದಲ್ಲಿ ನೋಡ್ತೀವಿ, ನಮ್ಮ ಕೈಯಲ್ಲಿದ್ದಂತೆ ಈ ಗ್ರಂಥದಲ್ಲಿ ನೋಡ್ತೀವಿ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ, ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಆತನು ಈ ಲೋಕಕ್ಕೆ ಬಂದಿದ್ದಾನೆ, ಜೀವಿಸಿದ್ದಾನೆ, ಮರಣಿಸಿದ್ದಾನೆ, ಪುನರುತ್ಥಾನವನ್ನು ಹೊಂದಿದ್ದಾನೆ. ಜನನ, ಜೀವಿತ, ಮರಣ, ಪುನರುತ್ಥಾನ ಇವೆಲ್ಲವೂ ಕೂಡ ಬರೆಯಲ್ಪಟ್ಟ ಪ್ರಕಾರ ಆತನ ಜೀವಿತದಲ್ಲಿ ನಡೆದಿದೆ ಪ್ರಿಯರೇ. ಆದಿಕಾಂಡದಲ್ಲಿ ನೋಡುವಾಗ, ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥ ಇದೆಯಲ್ಲ, ಸುಮಾರು 39 ಪುಸ್ತಕಗಳಿದೆ ನೋಡಿ. 39 ಪುಸ್ತಕಗಳು.
ಈ ಎಲ್ಲಾ ಪುಸ್ತಕಗಳು ಯೇಸು ಕ್ರಿಸ್ತರನ್ನು ಸೂಚಿಸುವಂತ ಗ್ರಂಥ ಅದು. ಯೇಸು ಕ್ರಿಸ್ತರ ಜನನವನ್ನು, ಮರಣವನ್ನು, ಪುನರುತ್ಥಾನವನ್ನು. ಪ್ರಿಯರ ದೇವರ ಮಕ್ಕಳಿರ, ಒಂದ್ಸಾರಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವನ್ನ ಗಮನಿಸೋಣ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವನ್ನು. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಸಾಕು. ಇದು ಯೇಸು ಕ್ರಿಸ್ತರನ್ನ ಕುರಿತು ಒಂದು ಪ್ರವಾದನೆ. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರಲ್ಲ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಅಂದ್ರೆ ಧರ್ಮಶಾಸ್ತ್ರ, ಅಂದ್ರೆ ಗ್ರಂಥದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಮುಂತಿಳಿಸಿರೋ ಪ್ರಕಾರ ಇಲ್ಲಿ ತಿಳಿಸಿದ್ದಾರೆ. ನಿನಗೂ ಈ ಸ್ತ್ರೀಗೂ ಅಂದ್ರೆ ಸೈತಾನನಿಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಅಂದ್ರೆ ಸೈತಾನನ ಸಂತಾನನ ಅಥವಾ ಸರ್ಪದ ಸಂತಾನನ. ಸರ್ಪ ಅಂತೇಳಿ ಸೈತಾನನಿಗೆ ವರ್ಣಿಸಿದ್ದಾರೆ. ಸರ್ಪ ಅಂತೇಳಿ ವರ್ಣಿಸಿದ್ದಾರೆ. ಇವಾಗ ಹಾವುಗಳಿದೆ ನೋಡಿ, ಅವುಗಳ ಬಗ್ಗೆ ಅಲ್ಲ ಏನ್ರಿ, ಅವುಗಳ ಬಗ್ಗೆ ಅಲ್ಲ. ಇಲ್ಲಿ ಸೈತಾನನ ಬಗ್ಗೆ. ಸೈತಾನನಿಗೆ ಸರ್ಪ, ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಪುರಾತನ ಘಟ ಸರ್ಪ ಅಂತ ಇರುತ್ತೆ. ಪುರಾತನ ಘಟ ಸರ್ಪ. ಸೈತಾನನಿಗೂ ಅವನ ದೂತರಿಗೂ, ಅಂದ್ರೆ ಸೈತಾನನಾಗಿರ್ಬೋದು, ಸೈತಾನನ ಜೊತೆಯಲ್ಲಿದ್ದಂತ ದೂತರಾಗಿರ್ಬೋದು. ಆ ದೂತರು ಎಲ್ಲಿರ್ತಾರಪ್ಪ ಅಂದ್ರೆ ಮುಖಾಮುಖಿಗೆ ಕಾಣಲ್ಲ, ದೇವರ ಮಕ್ಕಳನ್ನೇ ಆವರಿಸಿಕೊಂಡಿರ್ತವೆ. ದೇವರ ಮಕ್ಕಳನ್ನು ಆವರಿಸಿಕೊಂಡು ದೇವರಿಂದ ದೂರ ಮಾಡಿ ತನ್ನ ಮಕ್ಕಳಾಗಿ ಮಾಡಿಕೊಂಡಿರ್ತವೆ. ಸೈತಾನನು ತನ್ನ ಮಕ್ಕಳನ್ನಾಗಿ. ಅದಕ್ಕೆ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈ ಸ್ತ್ರೀಯ ಸಂತಾನ ಅಂದ್ರೆ ಒಂದು ವೇಳೆ ಏನ್ರಿ, ಒಂದು ಮಾತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ಸಾಕು ಪ್ರಿಯರ. ಇಲ್ಲಿ ನೋಡಿ, ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು ಅಂತ ಹೇಳಿದ್ರು. ಅಂದ್ರೆ ಪುರುಷನ ಸಹಾಯವಿಲ್ಲದೆ ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯನ ಹುಟ್ಟಬೇಕಾದ್ರೆ ಸ್ತ್ರೀ ಪುರುಷರ ಸಂಪರ್ಕ. ಇಲ್ಲಿ ಪುರುಷನ ಸಂಪರ್ಕ ಇಲ್ಲದೆ ಸ್ತ್ರೀಯ ಸಂತಾನ, ಪುರುಷನ ಸಹಾಯ ಇಲ್ಲದೆ, ಪುರುಷನ ಸಂಪರ್ಕ ಇಲ್ಲದೆ ಹುಟ್ಟಿದಂತ ಏಕೈಕ ವ್ಯಕ್ತಿ ಪ್ರಭು. ದೇವರ ಸಂಕಲ್ಪ, ಅದು ದೇವರ ಕೃಪೆ. ಯಾಕೆಂದ್ರೆ ಪರಿಶುದ್ಧನು, ನೀತಿವಂತನು, ಶ್ರೇಷ್ಠನು ಈ ಲೋಕಕ್ಕೆ ಬರಬೇಕಾಗಿತ್ತು. ಬಂದು ಆತನು ಜೀವಿಸಿ ಕೊನೆಯದಾಗಿ ಸೈತಾನನ ತಲೆಯನ್ನ ಜಜ್ಜಿ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು,
ಪಾಪ ಕ್ಷಮಾಪಣೆಯ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಹೋಗ್ಬೇಕಾಗಿತ್ತು. ಬಂದ್ರು, ಏನೇನು ಕೆಲಸ ಇದೆಯೋ ಆ ಕೆಲಸ ಮಾಡಿ ಹೊರಟೋದ್ರು. ಗಮನಿಸುವಾಗ ಆತನನ್ನು ಕುರಿತು ಶಾಸ್ತ್ರದಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿದೆ ಅಂತ ನೋಡ್ತೀವಿ. ಅದಕ್ಕೆ ಆದಿಕಾಂಡದಲ್ಲಿ ಇರುತ್ತೆ, ವಿಮೋಚನೆ ಕಾಂಡದಲ್ಲಿ ಇರುತ್ತೆ, ಯಾಜಕ ಕಾಂಡದಲ್ಲಿ ಇರುತ್ತೆ. ಅದೇ ಪ್ರಕಾರ ಪ್ರವಾದಿಗಳ ಗ್ರಂಥಗಳಲ್ಲಿ ಕೂಡ ಆತನ ಬಗ್ಗೆ ಬರೆಯಲ್ಪಟ್ಟಿರುತ್ತೆ. ಬರೆಯಲ್ಪಟ್ಟ ಪ್ರಕಾರ ಎಲ್ಲಿ ಕೂಡ ಮಿಸ್ ಆಗಿಲ್ಲ. ಮಾತಿನಲ್ಲಿ, ನಡವಳಿಕೆಯಲ್ಲಿ, ಸಿಲುಬೆಯ ಮರಣದಲ್ಲಿ, ಇವೆಲ್ಲ ಕೂಡ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಮುಂಚಿತವಾಗಿಯೇ ಬರೆಯಲ್ಪಟ್ಟಿದ್ದೀರಿ ಏನ್ರಿ. ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನ ನೋಡೋಣ. ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇದು ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮಾನುವೇಲ್ ಎಂದು ಹೆಸರಿಡುವಳು. ಸಾಕು ಪ್ರಿಯರ ದೇವರ ಮಕ್ಕಳಿರ, ನೋಡಿ, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತು ಕೊಡ್ತಾನೆ. ಅಂದ್ರೆ ಸೈತಾನನ ತಲೆಯನ್ನ ಜಜ್ಜುವನು ಬರ್ತಾನೆ ಅಂತೇಳಿ ಪ್ರಾರಂಭದಿಂದ ಬರೆಯಲ್ಪಟ್ಟಿದೆಯಲ್ಲ, ಅದು ಇಸ್ರಾಯೇಲರ ಮಧ್ಯದಲ್ಲಿ ಕೂಡ ಆಲೋಚನೆ ಇದೆ. ಇಸ್ರಾಯೇಲ್ಯರ ಮಧ್ಯದಲ್ಲಿ ಇಲ್ಲ ಪಿತರರ ಕಾಲದಲ್ಲಿ ಕೂಡ ಆ ಒಂದು ಪ್ರವಾದನೆಯನ್ನ ಅವರು ಎದುರು ನೋಡ್ತಾನೆ ಇದ್ದಾರೆ. ಆದಿಕಾಂಡದಲ್ಲಿ ನೋಡುವಾಗ ಯಾವ ಸಂತಾನದಲ್ಲಿ? ಯೂದ ಗೋತ್ರದಲ್ಲಿ. ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಯಾರ ಗರ್ಭದಲ್ಲಿ? ಒಬ್ಬ ಕನ್ನಿಕೆಯ ಗರ್ಭದಲ್ಲಿ. ಕನ್ನಿಕೆಯ ಗರ್ಭದಲ್ಲಿ ಯೂದ ಗೋತ್ರದಲ್ಲಿ, ಆ ಯೂದ ಗೋತ್ರದಲ್ಲಿ ಒಬ್ಬ ಕನ್ನಿಕೆಯ ಗರ್ಭದಲ್ಲಿ. ಯಾವ ಊರಲ್ಲಿ? ಬೆತ್ಲೆಹೆಮ್ ಗ್ರಾಮಲ್ಲಿ. ಅದು ಕೂಡ ಮುಂಚಿತವಾಗಿ ತಿಳಿಸಿದ್ದಾರೆ, ಮೀಕನ ಗ್ರಂಥದಲ್ಲಿ ಇರುತ್ತೆ. ಅದು ಕೂಡ ಮುಂಚಿತವಾಗಿ. ಒಂದ್ಸಾರಿ ಮೀಕನ ಗ್ರಂಥ 5ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರೇ. ಮೀಕನ ಗ್ರಂಥ 5:2. ಮೀಕನ ಗ್ರಂಥ 5ನೇ ಅಧ್ಯಾಯ. ಅಪ್ರಾಂತದ ಬೆತ್ಲಹೇಮೆ, ನೀನು ಯಹೂದ್ಯದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಸಾಕು ಪ್ರಿಯರು. ನೋಡಿ, ಎಫ್ರಾತದ ಬೆತ್ಲಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ನಿನ್ನೊಳಗಿಂದ ನನಗಾಗಿ ಹೊರಡುವನು. ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಯೇಸು ಕ್ರಿಸ್ತರು ಜನಿಸಿದಾಗ ಮೂಡಣ ದೇಶದ ಜ್ಞಾನಿಗಳು ಬರ್ತಾರೆ. ಯೆಹೂದ್ಯರಿಗೆ ಅರಸನಾಗಿ ಹುಟ್ಟಿರುವಂತ ಅರಸನು ಎಲ್ಲಿ? ಆತನನ್ನು ನಾವು ಪೂಜಿಸೋದಕ್ಕೆ ನಾವು ಬಂದಿದ್ದೇವೆ ಮೂಡಣ ದೇಶದಿಂದ ಅಂತ ಹೇಳಿ ಯೆಹೂದ್ಯರಿಗೆ ಅರಸನಾಗಿರುವಂತ ಹೇರೋದನ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿದಾಗ ಅವ್ರಿಗೇನೇ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿರಲ್ಲ. ಮೂಡಣ ದೇಶದಿಂದ ಬಂದಿರುವಂತ ಜ್ಞಾನಿಗಳು ಹೇಳಿದ ಮೇಲೆ ಅವರು ವಿಚಾರ ಮಾಡ್ತಾರೆ. ಅವಾಗ ಯೆಹೂದ್ಯರ ಹಿರಿಯರನ್ನು, ಶಾಸ್ತ್ರಿಗಳನ್ನು, ಯಾಜಕರನ್ನು, ಮಹಾಯಾಜಕರನ್ನು ಎಲ್ಲರನ್ನು ಕರೆಸಿ ಇವರೇನೋ ಮಾತಾಡ್ತಾ ಇದ್ದಾರೆ. ಮೂಡಣ ದೇಶದಿಂದ ಜ್ಞಾನಿಗಳು, ಯಹೂದದ ಅರಸನು ಇಲ್ಲಿ ಹುಟ್ಟಿದಾನಂತೆ, ಒಂದ್ಸರಿ ವಿಚಾರ ಮಾಡಿ
ಅಂದಾಗ ಅವ್ರು ಪರಿಶೋಧನೆ ಮಾಡ್ತಾರೆ. ಅದೇ ಮತ್ತೇನ್ ಬರೆದ ಸುವಾರ್ತೆಯಲ್ಲಿ ಇರುತ್ತೆ 2ನೇ ಅಧ್ಯಾಯದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ ಅವ್ರು ಹೇಳ್ತಾರೆ, ಹೌದು, ಶಾಸ್ತ್ರಿಗಳು ಅಂದ್ರೆ ಇವರು ಯಾಜಕರು ಇವರೆಲ್ಲರೂ ಗ್ರಂಥದ ಸುರುಳಿಯನ್ನ ಓಪನ್ ಮಾಡಿ ಆಮೇಲೆ ಪರಿಶೋಧನೆ ಮಾಡಿ ನೋಡಿದಾಗ ಮೀಕನ ಗ್ರಂಥದಲ್ಲಿ ಇರುತ್ತೆ ಆ ಮಾತು. ಬೆತ್ಲೆಹೆಮ್ ಗ್ರಾಮದಲ್ಲಿ ಹುಟ್ಟಬೇಕಾಗಿ ಖಂಡಿತವಾಗಿ ಯೆಹೂದ್ಯರಿಗೆ ಅರಸನು, ಕ್ರಿಸ್ತನು, ಮೆಸ್ಸಯ್ಯನು ಅಂತೇಳಿ ಬರ್ಬೇಕಾಗಿದೆ. ಅದು ಬೆತ್ಲೆಹೆಮ್ ಗ್ರಾಮದಲ್ಲಿ ಜನ್ಮಿಸಬೇಕಾಗಿದೆ. ಇವ್ರು ಹೇಳಿರೋ ಪ್ರಕಾರ ಬೆತ್ಲೆಹೆಮ್ ಗ್ರಾಮದಲ್ಲಿ, ಯೆರೂಸಲೇಮ್ ಪಟ್ಟಣ, ಗ್ರಾಮ ಬೆತ್ಲೆಹೆಮ್. ಅಂದ್ರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಆತನು ಯಾಕೆ ಹುಟ್ಟಬೇಕು ಎನ್ನುವಂಥದ್ದು, ಯಾವ ಪ್ರಾಂತದಲ್ಲಿ ಹುಟ್ಟಬೇಕೆನ್ನುವಂಥದ್ದು, ಯಾವ ಗೋತ್ರದಲ್ಲಿ ಹುಟ್ಟಬೇಕೆನ್ನುವಂಥದ್ದು, ಆತನ ಜನನವನ್ನು ಕುರಿತು, ಅದೇ ಪ್ರಕಾರ ಆತನ ಜೀವಿತವನ್ನ ಕುರಿತು ಮುಂಚಿತವಾಗಿ ಶಾಸ್ತ್ರದಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ಪ್ರಕಾರ ಆತನು ಜನಿಸಿದ್ದಾನೆ, ಆತನು ಜೀವಿಸಿದ್ದಾನೆ, ಸೇವೆ ಮಾಡಿದ್ದಾನೆ, ಮರಣ ಹೊಂದಿದ್ದಾನೆ. ಆತನ ಜೀವಿತ ಸಾಮಾನ್ಯವಾದದ್ದಲ್ಲ, ಪ್ರತ್ಯೇಕವಾದಂತ ಜೀವಿತ, ಪ್ರತ್ಯೇಕವಾದಂತ ಒಂದು ಜನನ ಆತನದು. ಈ ಲೋಕದಲ್ಲಿ ಒಂದು ಉನ್ನತವಾದಂತ ಜನನ ಅದು. ಈ ಲೋಕದಲ್ಲಿ ಶ್ರೇಷ್ಠವಾದಂತ ಜನನ, ಶ್ರೇಷ್ಠವಾದಂತ ಜೀವಿತ, ಶ್ರೇಷ್ಠವಾದಂತ ಬೋಧನೆ ಈ ಪ್ರಪಂಚ ದೇಶದಲ್ಲಿ ಏನ್ರಿ ಇಂಥ ಬೋಧನೆ ಬೇರೆ ಎಲ್ಲೂ ಸಿಗಲ್ಲ, ಬೇರೆ ಎಲ್ಲೂ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯನಿಲ್ಲ. ಬೈಬಲ್ ಗ್ರಂಥದಲ್ಲಿ ಆತನ ಉಪದೇಶ, ಆತನ ಕ್ರಿಯೆಗಳು, ಅದ್ಭುತ ಕ್ರಿಯೆಗಳು ಇವೆಲ್ಲ ನೋಡುವಾಗ ಏನ್ರಿ ಆಶ್ಚರ್ಯವಾಗುತ್ತೆ ರೀ. ಅರ್ಥ ಮಾಡಿಕೊಂಡಾಗ ಮನಸ್ಸಿನಲ್ಲಿ ಉಲ್ಲಾಸವಾಗುತ್ತೆ, ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ. ಈ ಲೋಕದ ಮೇಲೆ ಆಸೆಗಳು ಸತ್ತೋಗುತ್ತೆ ರೀ. ನಾನು ನಿತ್ಯ ಲೋಕವನ್ನ ಪಡಿಬೇಕು, ಆ ದೇವರ ಬಳಿಗೆ ನಾವು ಸೇರ್ಬೇಕು, ಆ ದೇವರನ್ನ ನಾವು ಕಾಣಬೇಕು. ಅದ್ಭುತವಾಗಿರುತ್ತೆ ಪ್ರಿಯರೇ. ಅನೇಕ ಮಾತುಗಳು ಬೈಬಲ್ ಗ್ರಂಥದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಆತನು ಒಂದು ರಾಜ್ಯವನ್ನು ಕುರಿತು, ದೇವರ ಆಲಯವನ್ನು ಕುರಿತು, ಸಭೆಯನ್ನು ಕುರಿತು, ಸಭೆಯನ್ನು ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ದೇವರ ಆಲಯವನ್ನು, ದೇವರು ಮೆಚ್ಚುವಂತ ಆಲಯವನ್ನು ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ರಾಜ್ಯವನ್ನು ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಆತನ ಸಾಮ್ರಾಜ್ಯವನ್ನು. ಆದರೆ ಮುಂಚಿತವಾಗಿ ಬರೆಯಲ್ಪಟ್ಟಿರುವಾಗ ಅರ್ಥ ಮಾಡಿಕೊಳ್ಳುವವರು ಅಂದ್ರೆ ಅರ್ಥ ಮಾಡಿಕೊಂಡು ಹಿಂಬಾಲಿಸುವವರು ಈ ಲೋಕದಲ್ಲಿ ಬಹಳ ಕಡಿಮೆ ಇರ್ತಾರೆ. ನಮ್ಮ ಸಮಾಜಕ್ಕೆ ಒಂದು ಹುಚ್ಚು, ದೇವ್ರನ್ನ ತಿಳ್ಕೊಂಡಿದ್ದೀವಿ, ದೇವ್ರನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ದೇವರ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾರೆ. ಏನು ಹುಚ್ಚಪ್ಪ ಅಂದ್ರೆ, ನಮ್ಮ ದೇವರು ಪ್ರೀತಿ ಸ್ವರೂಪನು, ನಮ್ಮ ದೇವರು ಕರುಣಾಸಾಗರನು, ನಮ್ಮ ದೇವರು ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ, ರೋಗಗಳನ್ನ ನಿವಾರಣೆ ಮಾಡ್ತಾರೆ. ಅಭಿಷೇಕ 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 ಅಂದ್ರೆ ಅರ್ಥ ಗೊತ್ತಿರಲ್ಲ. ಅಭಿಷೇಕ ಯಾಕೆ ನಡೆಯುತ್ತೋ ಅರ್ಥ ಗೊತ್ತಿರಲ್ಲ. ಪ್ರಾರ್ಥನೆ ಯಾಕೆ ಮಾಡ್ಬೇಕು ಗೊತ್ತಿರಲ್ಲ. ಸುಮ್ನೆ ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾರೆ.
ಏನ್ ಬೇಡ್ಬೇಕು ಗೊತ್ತಿಲ್ಲ. ಅವ್ರು ಯಾಕೆ ಈ ಲೋಕಕ್ಕೆ ಬಂದಿದ್ದಾರೆ ಅದು ಅರ್ಥ ಆಗ್ಲಿಲ್ಲ. ಒಟ್ನಲ್ಲಿ ಯೇಸು ಪ್ರಭು ಜೀವಿತವನ್ನ ಲೌಕಿಕವಾಗಿ ಬಳಸ್ಕೊಳ್ತಾ ಇರ್ತಾರೆ. ಲೌಕಿಕವಾಗಿ, ಭೌತಿಕವಾಗಿ ಈ ಲೋಕಕ್ಕೆ ಉಪಯೋಗ, ಈ ಲೋಕದ ಉಪಯೋಗ, ಆಸ್ತಿಯನ್ನು, ಅಂತಸ್ತನ್ನು, ಸಂಪಾದನೆಯನ್ನು, ಉದ್ಯೋಗವನ್ನು, ಆರೋಗ್ಯವನ್ನು ಇವೇ ಹೇಳ್ತಾ ಇರ್ತಾರೆ, ಇವೇ ಕೇಳ್ತಾ ಇರ್ತಾರೆ. ದೇವ್ರು ಹೇಳ್ತಾರೆ, ಎಲ್ಲ ನಿಮ್ಗೆ ಏನೇನ್ ಬೇಕು ನನಗೆ ಗೊತ್ತಿದೆ ಅಂತಾರೆ. ನಿಮ್ಗೆ ಏನೇನ್ ಬೇಕು ನನಗೆ ಗೊತ್ತಿದೆ ಅಂತಾರೆ. ಆದ್ರೆ ಈ ಲೋಕದಲ್ಲಿ ಏನ್ ಹೇಳಿದ್ರು, ಎಷ್ಟು ಒಳ್ಳೆ ಒಳ್ಳೆ ಮಾತುಗಳು ಹೇಳಿದ್ರು, ಆ ಮಾತುಗಳೆಲ್ಲ ಪಕ್ಕಕ್ಕೆ ಇಟ್ಟಿದ್ದಾರೆ. ಅವೆಲ್ಲ ಯಾರು ಕೂಡ ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಒಟ್ಟಲ್ಲಿ ಯೆಹೂದ್ಯರು ಹಾಗೆ ಇದ್ದಾರೆ, ಕ್ರೈಸ್ತರು ಕೂಡ ಹಾಗೇನೆ ಇದ್ದಾರೆ. ಯೆಹೂದ್ಯರು ಕೂಡ ಸೂಚಕ ಕ್ರಿಯೆಗಳು. ಯಾರಾದ್ರೂ ಒಬ್ಬ ಪ್ರವಾದಿ ಬಂದಿದ್ರೆ ಶೋಧನೆ ಕೊಡ್ತಾರೆ, ಹಿಂಸೆಗಳನ್ನು ಕೊಡ್ತಾ ಇರ್ತಾರೆ. ಅವಾಗ ಅವರನ್ನ ನಂಬಿಸೋದಿಕ್ಕೆ ಸೂಚಕ ಕ್ರಿಯೆಗಳು, ಅದ್ಭುತ ಕ್ರಿಯೆಗಳು, ಅವರನ್ನು ನಂಬಿಸ್ಬೇಕಲ್ಲ. ಮೋಶೆ ಕಾಲದಿಂದ ಅನೇಕ ಸೂಚಕ ಕ್ರಿಯೆಗಳು, ಅನೇಕ ಅದ್ಭುತ ಕ್ರಿಯೆಗಳು. ಯೇಸು ಕ್ರಿಸ್ತರು ಬಂದ ಮೇಲೆ ಕೂಡ ನಿನ್ನನ್ನು ನಂಬ್ತೀವಿ, ಏನಾದರೂ ಸೂಚಕ ಕ್ರಿಯೆಯನ್ನು ಮಾಡಿ ತೋರಿಸು, ಏನಾದರೂ ಸೂಚಕ ಕ್ರಿಯೆ ಮಾಡಿ ತೋರಿಸು. ಅಂದರೆ ಯೇಸು ಕ್ರಿಸ್ತರನ್ನು ಪದೇ ಪದೇ ಹಿಂಸೆ ಕೊಟ್ಟವರಿದ್ದಾರೆ. ಯೇಸು ಪ್ರಭು ಎಲ್ಲಾದ್ರೂ ಅದ್ಭುತವನ್ನ ಮಾಡಿದ್ದಾರೆ ಅಂದ್ರೆ ವ್ಯರ್ಥವಾಗಿ ಮಾಡಿಲ್ಲ. ಅವರು ವ್ಯರ್ಥ ಇಲ್ಲ. ವಿಧ ವಿಧವಾದಂತ ಅಂಗವಿಕಲರು ಬರ್ತಾರೆ. ವಿಧ ವಿಧವಾದಂತ ಅಂಗವಿಕಲರು ಅಂದ್ರೆ ಕುರುಡರಾಗಿರ್ಬೋದು, ಕುಂಟರಾಗಿರ್ಬೋದು, ಕೈಗಳು ಇಲ್ಲದವರು, ಕಾಲುಗಳು ಇಲ್ಲದವರು, ಮಾತು ಇಲ್ಲದವರು, ದೇಹದಲ್ಲಿ ಅನೇಕ ರೋಗದಲ್ಲಿ ಇದ್ದವರು, ವಾಸಿ ಆಗದವರು, ವೈದ್ಯರು ಈ ರೋಗಿಗಳನ್ನ ವಾಸಿ ಮಾಡದೆ ಕೈ ಬಿಟ್ಟವರು. 1ನೇ ಶತಮಾನದಲ್ಲಿ ಅವರು ಬಂದಾಗ ಎಲ್ಲರನ್ನು ಮುಟ್ಟಿದ್ದಾರೆ, ಎಲ್ಲರಿಗೂ ಸ್ವಸ್ಥತೆ ಮಾಡಿದ್ದಾರೆ. ಚಿಕ್ಕದು ದೊಡ್ಡದು ಏನು ಇಲ್ಲ ರೀ, ಎಲ್ಲಾರ್ಗೂ. ಈ ಕಾಲದಲ್ಲಿ ಒಬ್ಬರಿಗೆ ನೇರವಾಗಿ ಪ್ರಾರ್ಥನೆ ಮಾಡಿ ಕಣ್ಣುಗಳನ್ನು ಕೊಟ್ರೆ ಅದು ದೊಡ್ಡ ಅದ್ಭುತ. ಪ್ರಪಂಚ ದೇಶದಲ್ಲಿ ಎಲ್ಲಾರ ಕಡೆ ಏನ್ರಿ ಇವರಲ್ಲಿ ನಿಜವಾಗ್ಲೂ ಇಷ್ಟೊಂದು ಪವರ್ ಇದೆ ಅಂತೇಳಿ ಎಲ್ಲಾ ಮೀಡಿಯಾದಲ್ಲಿ ತೋರಿಸ್ಬೋದು. ಅಂಥದ್ದು ಇವಾಗ ನಡೆಯಲ್ಲ. ದೇವರು ನಿಲ್ಲಿಸಿದ್ದಾರೆ, ಆ ವರವನ್ನು ದೇವರು ನಿಲ್ಲಿಸಿದ್ದಾರೆ. ಸತ್ಯವೇದ ಗ್ರಂಥವನ್ನ ಬರೆಸೋ ತನಕ ಪ್ರವಾದಿಗಳಿಗೂ, ಅಪೋಸ್ತಲರಿಗೂ, ಭಕ್ತರಿಗೆ ಏನಪ್ಪಾ ಅಂದ್ರೆ ವರಗಳನ್ನ ಕೊಟ್ಟಿದ್ರು, ಅದ್ಭುತ ಮಾಡುವಂತ ವರಗಳನ್ನ. ಈಗಿನ ಕಾಲದಲ್ಲಿ ಏನಾದ್ರು ಪ್ರಾರ್ಥನೆ ಮಾಡಿದಾಗ, ಒಂದು ವೇಳೆ ಅನಾರೋಗ್ಯ ಇಲ್ಲದ ಪರಿಸ್ಥಿತಿ ಇದ್ದಾಗ ದೇವ್ರನ್ನ ಕೇಳಿಕೊಂಡಾಗ ಅವ್ರ ಮೂಲಕನೇ ಒಳ್ಳೇದಾಗತ್ತೆ. ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಅವ್ರ ಮೂಲಕನೇ. ಔಷಧಿ ಕೂಡ ಅವ್ರ ಮೂಲಕನೇ. ಔಷಧಿ ನಾವು ಬಳಸ್ತಾ ಇದೀವಲ್ವಾ, ಔಷಧಿ ದೇವ್ರ ಕೃಪೆ ಮೂಲಕನೇ ಬಂದದ್ದು. ಇದೆಲ್ಲ ಕೂಡ ದೇವ್ರ ಮೂಲಕನೇ. ಒಂದ್ ವೇಳೆ ನಾವು ಆರೋಗ್ಯವಾಗಿ ಇದ್ದೀವಿ, ನಡೀತಾ ಇದ್ದೀವಿ, ಸಂಪಾದನೆ ಮಾಡ್ಕೊಳ್ತಾ ಇದೀವಿ, ಊಟ ಮಾಡ್ತಿದೀವಿ, ಒಂದು ಏನಾದ್ರೂ ಹಿಂದೆ ಮುಂದೆ ಬರ್ತಾ ಇದೀವಿ, ಹೋಗ್ತಾ ಇದೀವಿ ಅಂದ್ರೆ ಎಲ್ಲ ಕೂಡ ದೇವರ ಕೃಪೆ. ದೇವರ ಕೃಪೆ ಇಲ್ಲದೆ ನಿಂದೇನಿಲ್ಲ, ನೀನ್ ಸ್ವಂತವಾದದ್ದೇನಿಲ್ಲ. ನಿನಗೆ ಆರೋಗ್ಯ ಆಗಿರ್ಬೋದು, ಜೀವಿತ ಕಾಲ, ಪ್ರತಿಯೊಂದು ಏನೇ ಆಗಿರೋ ಒಂದು ವಸ್ತುಗಳು, ಅದೆಲ್ಲ ಕೂಡ ದೇವ್ರ ಕೃಪೆ ಮೂಲಕನೇ ಬಂದದ್ದು. ಪ್ರತ್ಯೇಕವಾಗಿ ನಾನು ದೇವ್ರನ್ನ ನಂಬಿಕೊಂಡೆ, ನನ್ ಕಾರ್ ಕೊಟ್ಟ, ಬೈಕ್ ಕೊಟ್ಟ, ಮತ್ತೆ ಲೋಕದಲ್ಲಿ ಯೇಸು ಕ್ರಿಸ್ತರನ್ನ ನಂಬದೇ ಇದ್ದವರಿದ್ದಾರೆ. ಮತ್ತೆ ಅವ್ರಿಗೆ ಕಾರುಗಳಿಲ್ವಾ, ಅವ್ರಿಗೆ ಬೈಕುಗಳಿಲ್ವಾ, ಅವ್ರಿಗೆ ಮನೆಗಳಿಲ್ವಾ, ಅವರು ಉದ್ಯೋಗ ಮಾಡ್ತಾ ಇಲ್ವಾ, ಅವ್ರು ಸಂಪಾದನೆ ಮಾಡ್ಕೊಳ್ತಾ ಇಲ್ವಾ? ಮಾಡ್ಕೊಳ್ತಾ ಇದಾರಲ್ಲ. ಉದ್ಯೋಗ ಇದೆ, ಸಂಪಾದನೆ ಇದೆ, ಎಲ್ಲ ಇದೆ ಅಲ್ವಾ ಲೋಕದಲ್ಲಿ. ಮತ್ತೆ ಅವ್ರಿಗೆ ಯಾರು ಕೊಟ್ರು? ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಅಂದ್ರೆ ಅವ್ರಿಗೆ ಮತ್ತೊಬ್ರು ದೇವರಿದ್ದಾರ? ಭೂಮಿ ಒಂದೇ, ಆಕಾಶ ಒಂದೇ, ಸೂರ್ಯ ಚಂದ್ರ ನಕ್ಷತ್ರ, ಸೂರ್ಯನು ಒಂದೇ ಸೂರ್ಯ, ಭೂಮಿ ಮೇಲೆ ಬೆಳಕು ಕೊಡೋದಕ್ಕೆ ಮೇನ್ ಪ್ರತ್ಯೇಕವಾಗಿ. ಚಂದ್ರನು ದಿನಗಳನ್ನ ಮಾಸಗಳನ್ನ ತೋರಿಸೋದಕ್ಕೆ ಚಂದ್ರನು. ಭೂಮಿ ಒಂದೇ ಭೂಮಿ,
ಮನುಷ್ಯರಿಗೆ ನಿವಾಸ ಯೋಗ್ಯವಾದಂತ ಭೂಗೋಳ ಇದು ಒಂದೇ ಆಗಿರುವಾಗ ಟೋಟಲ್ ಇದನ್ನ ಉಂಟು ಮಾಡಿರುವಂತ ದೇವ್ರು ಕೂಡ ಒಬ್ಬರೇ. ದೇವರು ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಎಲ್ಲರಿಗೂ ಕೂಡ ಆಹಾರ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಮಳೆ ಸುರಿಸ್ತಾ ಇದ್ದಾರೆ, ಎಲ್ಲರಿಗೂ ಗಾಳಿ ಕೊಡ್ತಾ ಇದ್ದಾರೆ, ಸೂರ್ಯನನ್ನ ಉರಿಸ್ತಾ ಇದ್ದಾರೆ. ದೇವ್ರು ಕೆಲಸ ಮಾಡುವುದರಿಂದ, ಆರೋಗ್ಯ ಕೊಟ್ಟಿರುವುದರಿಂದ ಮನುಷ್ಯನು ಬದುಕ್ತಾ ಇದ್ದಾನೆ, ಆರೋಗ್ಯವಾಗಿದ್ದಾನೆ, ಸಂಪಾದನೆ ಮಾಡ್ಕೊಳ್ತಾ ಇದ್ದಾನೆ, ಸ್ವಲ್ಪ ಕಾಸುಗಳನ್ನು ಸಂಪಾದನೆ ಮಾಡ್ಕೊಂಡು ಕೂಡಿಟ್ಕೊಂಡು ಏನೇನೋ ವಸ್ತುಗಳನ್ನ ತಗೊಳ್ತಾ ಇದ್ದಾನೆ. ಅದೆಲ್ಲ ಯಾರದಯೇ? ದೇವ್ರ ಕೃಪೆನೆ, ದೇವ್ರ ಕೃಪೆನೆ. ಪ್ರತ್ಯೇಕವಾಗಿ ಇದು ದೇವ್ರ ಮೂಲಕ ಬಂದದ್ದು ಅಂತ ನಾವು ಹೇಳ್ಕೊಳ್ತೀವಲ್ಲ, ಅದು ತಪ್ಪು. ಟೋಟಲ್ ಎಲ್ಲ ಕೂಡ ದೇವ್ರ ಕೃಪೆ ಮೂಲಕನೇ ಬಂದದ್ದು. ನಂಬಿಕೊಂಡೆ ಅದಕ್ಕೆ ಬಂತು ಅನ್ನೋದು ತಪ್ಪಂತೀನಿ. ನಂಬಿಕೊಂಡೆ ಅದಕ್ಕೆ ಬಂತು, ಅದು ಸರಿಯಾಗಲ್ಲ. ಇವಾಗ ದೇವ್ರನ್ನ ನಂಬಿಕೊಂಡ್ರೆ ಏನಪ್ಪಾ ಅಂದ್ರೆ ನಮ್ಗೆ ಜ್ಞಾನ ಸಿಕ್ಕಿದೆ. ಯಾಕೆಂದ್ರೆ ನಿಜವಾದ ದೇವ್ರನ್ನ ನಾವು ತಿಳ್ಕೊಂಡಿದೀವಿ, ಸಂತೋಷವಾಗಿ ನಾವು ಹೇಳ್ಕೊಳ್ಳೋಣ. ತಾತ್ಕಾಲಿಕವಾದಂತ ಈ ಚಿಕ್ಕ ಚಿಕ್ಕದ ಇರುತ್ತಲ್ಲ, ಇವು ಯಾವುದೋ ಆಸೆಗಳನ್ನ ತೋರಿಸಿ ಇನ್ನೊಬ್ಬರನ್ನ ನಂಬಿಸುವಂತ ಅವಶ್ಯಕತೆ ಇಲ್ಲ. ಇನ್ನೊಬ್ಬರನ್ನ ನಂಬಿಸ್ಬೇಕಾದ್ರೆ ದೇವರ ವಾಕ್ಯಗಳನ್ನ ಸಾರಬೇಕು. ದೇವರ ವಾಕ್ಯಗಳು, ಕಥೆಗಳು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ಆತನ ಜನನವನ್ನು ಕುರಿತು, ಆತನ ಜೀವಿತವನ್ನ ಕುರಿತು, ಆತನ ಪುನರುತ್ಥಾನವನ್ನು ಕುರಿತು ಮುಂಚಿತವಾಗಿ ಕ್ರಿಸ್ತ ಪೂರ್ವದಲ್ಲೇ ಬರೆಯಲ್ಪಟ್ಟಿದೆ. ಕ್ರಿಸ್ತ ಪೂರ್ವ, ಆತನು ಜನಿಸುವುದಕ್ಕಿಂತ ಮುಂಚಿತವಾಗಿ, ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿನೇ ಆತನು ಎಲ್ಲಿ ಜನಿಸ್ತಾನೆ, ಆತನು ಯಾವ ಪ್ರಾಂತದಲ್ಲಿ, ಯಾವ ಗೋತ್ರದಲ್ಲಿ, ಆತನು ಹೇಗೆ ಮಾತಾಡ್ತಾನೆ, ಹಾಗೆ ಹೇಗೆ ಜೀವಿಸ್ತಾನೆ, ಎಲ್ಲೆಲ್ಲಿಗೆ ಹೋಗ್ತಾನೆ, ಯಾವ ಪ್ರಾಂತಕ್ಕೆ, ಈ ಎಲ್ಲಾ ವಿಷಯಗಳು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ, ಅಂದ್ರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಓಕೆ, ಒಂದ್ಸಾರಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಿಂದ ಆತನ ಮರಣವನ್ನು ಕುರಿತು ನೋಡಿ ಪ್ರಿಯರೇ, ಆತನ ಜೀವಿತವನ್ನು ಕುರಿತು, ಆತನ ಜೀವಿತದಲ್ಲಿ ಅನುಭವಿಸುವಂತ ಅವಮಾನಗಳು, ಆತನ ಮರಣದಲ್ಲಿ, ಆತನ ಮರಣ ಹೊಂದುವಂತ ಸಮಯದಲ್ಲಿ ನೋಡಿ, ನಮ್ಮ 53ನೇ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಸಾಕು ಪ್ರಿಯ ನೋಡಿ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಂದ್ರೆ ಮರಣ ಮೊದಲನೇದಾಗಿ ನೋಡುವಾಗ ಜೀವಿತದಲ್ಲಿ, ಈ ಜೀವಿತದಲ್ಲಿ, ಆತನ ಜೀವಿತದಲ್ಲಿ ನೋಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ಒಂದು ನಿಮಿಷ ಕೂಡ ವ್ಯರ್ಥ ಮಾಡದೆ, ವೇಸ್ಟ್ ಮಾಡದೆ ಏನ್ರಿ ಆತನು ಮಾಡಿರುವಂತ ಕೆಲಸ. ಆತನಿಗೆ ಎಷ್ಟು ಸಮಯ ಕೊಡಲ್ಪಟ್ಟಿದೆಯೋ ಆ ಸಮಯದಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ. ಅನೇಕ ಅದ್ಭುತಗಳಿದೆಯಲ್ಲ, ಅದು ಪಕ್ಕಕ್ಕೆ ಇಡೋಣ. ಯಾಕೆಂದ್ರೆ ಅವರು ಬಂದಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ. ಅದು ದೇವರ ಮಹಾಶಕ್ತಿ. ಎರಡನೇದಾಗಿ ಸುವಾರ್ತೆ, ಆತ್ಮಿಕವಾದಂತ ಜ್ಞಾನ ಇದೆ ನೋಡಿ. ಇದು ಆದಿಕಾಂಡ ಮೊದಲುಗೊಂಡು, ಇಲ್ಲ ಲೋಕ ಉತ್ಪತ್ತಿ ಮೊದಲುಗೊಂಡು ಯೇಸು ಕ್ರಿಸ್ತರು ಬರೋ ತನಕ ಮರೆ ಮಾಡಲ್ಪಟ್ಟಿರುತ್ತೆ ಗೂಢಾಂಶಗಳು, ಅವೆಲ್ಲ ಕೂಡ ಓಪನ್ ಮಾಡ್ತಾರೆ.
ಇನ್ನು ಉಳಿದಿರುವಂತ ಜ್ಞಾನವನ್ನ ಪವಿತ್ರಾತ್ಮರು ಬಂದು ಅಪೋಸ್ತಲರ ಮೂಲಕ ಸಂಪೂರ್ಣವಾದಂತ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಎಲ್ಲಾ ಜ್ಞಾನವನ್ನು ಏನ್ರಿ, ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ನಮ್ಮ ಆತ್ಮಕ್ಕೆ ಬೇಕಾದಂತ ಜ್ಞಾನ, ನಾವು ನಿತ್ಯ ಲೋಕವನ್ನ ಹೊಂದಿಕೊಳ್ಳೋದಕ್ಕೆ ಬೇಕಾದಂತ ಜ್ಞಾನ. ಈ ಜ್ಞಾನದಲ್ಲಿ ನೋಡುವಾಗ ಏನ್ರಿ, ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ನಿತ್ಯ ಲೋಕವನ್ನ ಪಡೆದುಕೊಳ್ಳೋದಿಕ್ಕೆ ಜ್ಞಾನ ಇದು. ನಿತ್ಯ ಲೋಕ, ಪರಲೋಕ, ಅದು ಶಾಶ್ವತವಾದದ್ದು. ಬೆಂಕಿ ಕೊಂಡವನ್ನು ತಪ್ಪಿಸಿಕೊಂಡು ನಿತ್ಯ ಲೋಕವನ್ನ ಪಡೆದುಕೊಳ್ಳೋದಕ್ಕೆ ಬೇಕಾದಂತ ಒಂದು ಮಹಾಜ್ಞಾನದ ಸಂಗತಿಗಳು. ಬೇರೆ ಎಲ್ಲೂ ಕೂಡ ಇದು ಸಿಗಲ್ಲ, ಬೇರೆ ಎಲ್ಲಿ ಸಿಗಲ್ಲ ಇದು. ಸೈತಾನನನ್ನ ಜಯಿಸ್ಬೇಕಂದ್ರೆ ಈ ಜ್ಞಾನ ಬೇಕು. ದೇವರು ಮೆಚ್ಚುವಂತ ರೀತಿಯಲ್ಲಿ ಜೀವಿಸ್ಬೇಕಂದ್ರೆ ಈ ಜ್ಞಾನ ಬೇಕು. ಪರಲೋಕದಲ್ಲಿ ಬಹಳ ಆಸ್ತಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಈ ಜ್ಞಾನ ಬೇಕು. ಈ ಲೋಕದಲ್ಲಿ ಮನೆಯಲ್ಲಿ ಹೊರಗಡೆ ಸಮಾಧಾನದಿಂದ ಶ್ರೇಷ್ಠರಾಗಿ ಉನ್ನತರಾಗಿ ಬದುಕಬೇಕಾದ್ರೆ ಈ ಜ್ಞಾನ ಎನ್ನುವಂಥದ್ದು ಬೇಕು. ಈ ಜ್ಞಾನದ ಮೂಲಕನೇ ಸಾಧ್ಯ. ದೇವರ ಜ್ಞಾನ. ಈ ಸಮಾಜದಲ್ಲಿ ಎಷ್ಟು ಮಂದಿ ಉನ್ನತರು ಶ್ರೇಷ್ಠರು ಅಂತ ಕರೆಯಲ್ಪಟ್ಟರು ಕೂಡ ಅವರು ಈ ಗ್ರಂಥವನ್ನ ಓದಿದ್ದಾರೆ, ಹೊರಗಡೆ ಅವರು ಹೇಳಿಕೊಂಡಿಲ್ಲ. ಅನೇಕರು ಈ ಗ್ರಂಥವನ್ನು ಓದಿದ್ದಾರೆ, ಹೊರಗಡೆ ಇದು ಬೈಬಲ್ ಗ್ರಂಥದಲ್ಲೇ ಬರೆಯಲ್ಪಟ್ಟಿದೆ, ನಾನು ಬೈಬಲ್ ಗ್ರಂಥದಲ್ಲಿ ಇದ್ದಂತ ವಚನಗಳನ್ನ ಪಾಲಿಸ್ತಾ ಇದ್ದೀನಿ, ಬೈಬಲ್ ಗ್ರಂಥಕ್ಕೆ ನಾನು ವಿಧೇಯನಾಗಿದ್ದೀನಿ, ಯೇಸು ಕ್ರಿಸ್ತರನ್ನ ನಾನು ನಂಬಿಕೊಂಡಿದ್ದೀನಿ, ಈ ವಚನಗಳು ಅಲ್ಲಿದೆ ಅಂತೇಳಿ ಹೇಳಿಕೊಳ್ಳದೆ ಪಾಲಿಸಿ ಉನ್ನತರಾಗಿದ್ದಾರೆ ಈ ಲೋಕದಲ್ಲಿ ಅನೇಕರು. ಅಂದ್ರೆ ಆಧ್ಯಾತ್ಮಿಕ ಬೋಧಕರು, ಈ ವಚನಗಳನ್ನ ಪಾಲಿಸಿದವರು. ಯಾಕಂದ್ರೆ ದೇವರಿಗೆ ವಿಧೇಯರಾಗ್ಬೇಕಂತ ಇರ್ತೀವಿ. ವಿಧೇಯರಾದ್ರೆ ನೀನು ಉನ್ನತನಾಗ್ತೀಯ, ನಿನ್ನನ್ನ ನೀನು ತಗ್ಗಿಸ್ಕೊಂಡ್ರೆ ನೀನು ಉನ್ನತನಾಗ್ತೀಯ. ತಗ್ಗಿಸ್ಕೊಳ್ಳುವಂಥದ್ದು, ವಿಧೇಯರಾಗುವಂಥದ್ದು, ಇವೆಲ್ಲವೂ ಕೂಡ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆತ್ಮಿಕವಾದಂತ ಆಧ್ಯಾತ್ಮಿಕ ಜ್ಞಾನ ಬರೆಯಲ್ಪಟ್ಟಿದೆ ರೀ. ಇದು ಬರೆಯಲ್ಪಟ್ಟಿರುವಂತ ವಚನಗಳನ್ನ ಓದಿದ್ದಾರೆ, ಧ್ಯಾನಿಸಿದ್ದಾರೆ. ಕೆಲವರು ರಹಸ್ಯವಾಗಿ ಏನ್ರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಕೆಲವರೇನೋ ನೇರವಾಗಿ ಒಪ್ಪಿಕೊಂಡು ಮುಂದೆ ಬಂದಿದ್ದಾರೆ, ಇನ್ನು ಕೆಲವರೇನೋ ಪರೋಕ್ಷವಾಗಿ ಅಂದ್ರೆ ರಹಸ್ಯವಾಗಿ ಒಪ್ಪಿಕೊಂಡು ಈ ಮಾತುಗಳಿಗೆ ಒಳಪಟ್ಟು ಹೃದಯದಲ್ಲಿ ಧ್ಯಾನಿಸುತ್ತಾ ಹೊರಗಡೆ ಮಾತ್ರ ಏನ್ರಿ, ಜನಗಳು ಹೇಗೆ ಇದ್ದಾರೋ ಅವರ ಹಾಗೆ ನಡ್ಕೊಳ್ಳುವಂಥದ್ದು. ಅವ್ರ ಹೆಸರುಗಳು ಹೇಳ್ಬಾರ್ದು, ಆದ್ರೆ ಅನೇಕರಿದ್ದಾರೆ ಪ್ರಿಯರೇ. ಅಷ್ಟು ಶ್ರೇಷ್ಠವಾದಂತ ಅದ್ಭುತವಾದಂತ ಜ್ಞಾನ ಇದು. ಈ ಜ್ಞಾನಕ್ಕೆ ಒಳಪಟ್ಟು ಕರೆಕ್ಟಾಗಿ ನ್ಯಾಯವಾಗಿ ವಿಧೇಯರಾದರೆ ಆ ಮನುಷ್ಯ ಅದ್ಭುತವಾದಂತ ಮನುಷ್ಯನಾಗ್ತಾನೆ, ಶ್ರೇಷ್ಠನಾಗ್ತಾನೆ. ಆದ್ರೆ ಈ ಸಮಾಜ ಏನಾಗುತ್ತೆ ಅಂದ್ರೆ ಮಾತಿನಿಂದ ತಿವಿಯುತ್ತೆ, ಶೋಧನೆ ಕೊಡುತ್ತೆ, ಹಿಂಸೆ ಕೊಡುತ್ತೆ, ಸಮಸ್ಯೆಗಳು ಉಂಟು ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಗೆಲ್ಲಬೇಕಾದ್ರೆ ಈ ವಚನಗಳೇ ಬಲ ಕೊಡುತ್ತಾರೆ. ಈ ವಚನಗಳನ್ನ ಆಧಾರ ಮಾಡಿಕೊಂಡು ಈ ವಚನಗಳನ್ನು ಹೃದಯದಲ್ಲಿ ಸೇರಿಸಿಕೊಂಡು ಇದ್ರೆ ಅದ್ಭುತವಾಗಿ ಆ ಮನುಷ್ಯನು ಗೆಲ್ತಾನೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರನ್ನ ನಾವು ಪರಿಚಯ ಮಾಡೋಣ ಉನ್ನತವಾಗಿ. ಆ ಪ್ರಭುವನ್ನ ಕುರಿತು ನೋಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ಏನ್ರಿ ಬರೆಯಲ್ಪಟ್ಟಿದೆ. ಅದಕ್ಕೆ ಈ ಸುವಾರ್ತೆಗಳಲ್ಲಿ ನೋಡ್ತೀವಿ ಪ್ರಿಯರೇ, ಆತನ ಬಗ್ಗೆ ಮುಂಚಿತವಾಗಿ ಬರೆಯಲ್ಪಟ್ಟಿದೆ ಅಂತ. ಇದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂತದ್ದೇ ನೆರವೇರಿತು, ಇದು ಶಾಸ್ತ್ರದಲ್ಲಿ ಮುಂಚಿತವಾಗಿ ಬರೆಯಲ್ಪಟ್ಟಿದ್ದು ನೆರವೇರಿತು ಅಂತೇಳಿ ಅನೇಕ ಸಾರಿ ಒಂದು ಸುವಾರ್ತೆ ಗ್ರಂಥಗಳಲ್ಲಿ ನಾವು ನೋಡ್ತೀವಿ. ಗಮನಿಸ್ಬೇಕು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು. ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ.
ವಧ್ಯಸ್ಥ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆ ಅನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಈತನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಆತನ ಮೇಲೆ ಬಿತ್ತಲ್ಲ ಎಂದು ಆತನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರಗಿದರು. ಅಂದ್ರೆ ನೋಡಿ, ಈ ಸಿಲುಬೆ ಮರಣ ಆಗಿರ್ಬೋದು, ತಲೆ ಮೇಲೆ ಮುಳ್ಳಿನ ಕಿರೀಟ ಆಗಿರ್ಬೋದು, ಬೆತ್ತದ ಮೂಲಕ ಒಡೆಯುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕುರಿತು ಮುಂಚಿತವಾಗಿ ಪ್ರವಾದಿಗಳ ಮೂಲಕ ಜನನ, ಜೀವಿತ, ಮರಣ ಇವೆಲ್ಲ ಮುಂಚಿತವಾಗಿ. ಅದೇ ಪ್ರಕಾರ ಪುನರುತ್ಥಾನವನ್ನು ಕುರಿತು, ಜನನವನ್ನು ಕುರಿತು, ಆತನು ಹೇಗೆ ಬದುಕ್ತಾನೆ ಎನ್ನುವಂಥದ್ದು ಕುರಿತು, ರಾಜ್ಯವನ್ನು ಕುರಿತು, ದೇವಾಲಯವನ್ನು ಕುರಿತು ಇವೆಲ್ಲ ಕೂಡ ನೋಡ್ತೀವಿ. ಪುನರುತ್ಥಾನವಾಗಿ ಜೀವದಿಂದ ಎದ್ದು ಬರ್ತಾನಂತ ಇರುತ್ತಲ್ಲ, ಅದು ಎಲ್ಲಿದೆ? ಪುನರುತ್ಥಾನದಿಂದ ಎದ್ದು ಬರ್ತಾನಂತ ಇರುತ್ತಲ್ಲ. ಇವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ 4ನೇ ವಚನದಲ್ಲಿ ನೋಡಿದೀವಿ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಆತನ ಜನನ, ಆತನ ಜೀವಿತ, ಆತನ ಮರಣ, ಆತನ ಸಮಾಧಿ, ಆತನ ಪುನರುತ್ಥಾನ ಎಲ್ಲ ಇರ್ತಾರೆ. ಸಿಲುಬೆಯಲ್ಲಿ ಮರಣ ಹೊಂದುವಂತ ಸಮಯದಲ್ಲಿ 7 ಮಾತುಗಳನ್ನ ನಾವು ಈ ಗುಡ್ ಫ್ರೈಡೆ ಈ ಸಂದರ್ಭದಲ್ಲಿ ಈ ವಚನವನ್ನ ಕುರಿತು ಎಲ್ಲಾ ಸಭೆಯವರು ಮಾತಾಡ್ತಾರೆ. ಎಲ್ಲಾ ಸಭೆಯವರು, ಎಲ್ಲಾರು ಕೂಡ ಅದ್ರ ಉದ್ದೇಶ ಒಬ್ಬೊಬ್ರು ಅವ್ರವ್ರಿಗೆ ಏನೇನು ಅನ್ಸಿದೆಯೋ ಹೇಳ್ತಾ ಇರ್ತಾರೆ. ಓಕೆ, ಕಲಿಯೋಣ. ಉತ್ತಮವಾದಂತ ಜ್ಞಾನ ಯಾರು ಹೇಳ್ತಾರೋ ಕೇಳೋಣ, ಕಲಿಯೋಣ, ಒಳ್ಳೇದಿರ್ಲಿ. ಅದು ಮಾತ್ರವಲ್ಲ ಏನ್ರಿ, ಅದಕ್ಕೆ ಮಾತ್ರ ಪ್ರತ್ಯೇಕ ಸ್ಥಾನ ಕೊಡ್ತಾ ಇರ್ತಾರೆ. ಇದು ವಿಶೇಷವಾದಂತೆ. ಓಕೆ, ಆತನು ಮಾತಾಡಿರುವಂತ ಪ್ರತಿ ಮಾತಿನಲ್ಲಿ ಪ್ರತ್ಯೇಕತೆ ಇದೆ. ಆತನು ಮಾತಾಡಿರುವಂತ ಪ್ರತಿ ಮಾತಿನಲ್ಲಿ ಪ್ರತ್ಯೇಕತೆ ಇದೆ. ಅಲ್ಲಿ ಮಾತ್ರವಲ್ಲ. ಹೌದು ಪ್ರಿಯರೇ, ಇವಾಗ ಆತನ ಪುನರುತ್ಥಾನವನ್ನ ಕುರಿತು ನೋಡುವಾಗ ಏನ್ರಿ, ಅದೇ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 10ನೇ ವಚನವನ್ನ ಗಮನಿಸೋಣ. 53:10. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವವನು ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ಸಾಕು ಪ್ರಿಯರೇ, ಸಾಕು. ತನ್ನ ಸಂತಾನವನ್ನು ನೋಡುವನು. ಪುನಃ ಅಂದ್ರೆ ಈತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ಅಂದ್ರೆ ಮರಣ ಹೊಂದಿದ ಮೇಲೆ ಈ ಆತ್ಮವನ್ನು ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಚಿರಂಜೀವಿಯಾಗುವನು ಅಂತಿರುತ್ತೆ. ಚಿರಂಜೀವಿಯಾಗುವನಂದ್ರೆ ಅರ್ಥ ಏನು? ಚಿರಂಜೀವಿಯಾಗುವನು ಅಂದ್ರೆ ಚಿರಂಜೀವಿ ಅಂದ್ರೆ ಶಾಶ್ವತವಾಗಿ ಬದುಕ್ತಾನೆ. ಶಾಶ್ವತ. ಪ್ರಿಯರಾದ ದೇವರ ಮಕ್ಕಳಿರ, ಜೀವಿಸ್ತಾನೆ, ಶಾಶ್ವತವಾಗಿ ಜೀವಿಸುವನು. ಅದೇ ಪ್ರಕಾರ ಇನ್ನೊಂದು ವಚನವನ್ನು ಕೂಡ ನೋಡೋಣ. ಕೀರ್ತನೆ ಗ್ರಂಥ 16ನೇ ಅಧ್ಯಾಯ 10ನೇ ವಚನ. ಕೀರ್ತನೆ ಗ್ರಂಥ 16ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನು ಕೂಡ ನೋಡಿ ಪ್ರಿಯರೇ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ,
ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಸಾಕು ಪ್ರಿಯರೇ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಅಂದ್ರೆ ನಾನು ಮರಣ ಹೊಂದಿದ ಮೇಲೆ ನನ್ನ ಆತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಅಂದ್ರೆ ಎಬ್ಬಿಸ್ತಾನಂತ ಅರ್ಥ. ನನ್ನನ್ನ ಪಾತಾಳದಲ್ಲಿ ಬಿಡುವುದಿಲ್ಲ ಅಂದ್ರೆ ಎಬ್ಬಿಸ್ತಾನೆ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ ಅಂದ್ರೆ ಅಲ್ಲೇ ಬಿಡೋದಿಲ್ಲ. ಅಂದ್ರೆ ಯೇಸು ಕ್ರಿಸ್ತರು ಸಿಲುಬೆ ಮೇಲೆ ಮರಣ ಹೊಂದಿದ ಮೇಲೆ ತನ್ನ ಆತ್ಮನ ಒಪ್ಪಿಸಿಕೊಡ್ತಾನೆ. ಮರಣ ಬರುತ್ತೆ, ಮತ್ತೆ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಯೇಸು ಕ್ರಿಸ್ತರು ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾರಪ್ಪ ಅಂತ ನೋಡುವಾಗ ಪಾತಾಳ ಲೋಕದಲ್ಲಿ ಪರದೈಸಿ ಅನ್ನುವಂಥದ್ದಿದೆ. ಅಲ್ಲಿ ಹೋಗ್ತಾನೆ. ಎಷ್ಟು ದಿನ? ಶುಕ್ರವಾರ ಮರಣ ಹೊಂದಿದ ತಕ್ಷಣ ನೇರವಾಗಿ ಪರದೇಶಿಗೆ ಹೋಗ್ತಾನೆ. ಪರಲೋಕಕ್ಕೆ ಹೋಗಲ್ಲ. ನೇರವಾಗಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ನೇರವಾಗಿ ಪರದೇಶಿಗೆ ಹೋಗ್ತಾನೆ. ಪರದೇಶಿಯಲ್ಲಿ ಯಾರು ಇರ್ತಾರಂತ ನೋಡುವಾಗ ನೀತಿವಂತರು ಯಾರ್ಯಾರು? ಅಬ್ರಹಾಮ ಆಗಿರ್ಬೋದು, ಇಸಾಕ, ಯಾಕೋಬ, ಮೋಶೆ, ದಾವೀದನು, ಎಷ್ಟು ಮಂದಿ ಪ್ರವಾದಿಗಳು, ಎಷ್ಟು ಮಂದಿ ಭಕ್ತರಿದ್ದಾರೋ ಆ ಭಕ್ತರ ಗುಂಪು ಎಲ್ಲ ಕೂಡ ಒಂದು ಕಡೆ ಇದೆ. ಎಲ್ಲಪ್ಪ ಅಂತ ನೋಡುವಾಗ ಪರದೇಶಿಯಲ್ಲಿ. ಅದು ಪರಲೋಕ ಅಲ್ಲ. ತುಂಬಾ ಜನಕ್ಕೆ ಪರಲೋಕ ಯಾವುದು, ಪಾತಾಳ ಲೋಕ ಯಾವುದು, ಪರದೇಶಿ ಯಾವುದು ಅನ್ನೋದು ಗೊತ್ತಿಲ್ಲ ರೀ. ಅರ್ಥ ಮಾಡಿಕೊಳ್ಬೇಕು, ವಾಕ್ಯದ ಮೂಲಕ ತಿಳ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲವನ್ನು ಕೂಡ ಬಿಡಿಸಿ ತಿಳಿಸ್ತಾ ಇರ್ತೀವಿ. ನಾವಾಗಿರ್ಬೋದು, ನಮ್ಮ ಸಹೋದರರು, ಆತ್ಮೀಯರು ಎಲ್ಲರೂ ಕೂಡ ವಾಕ್ಯದ ಮೂಲಕ ಬಿಡಿಸಿ ಹೇಳ್ತಾರೆ. ಅರ್ಥ ಆಗುವಂತ ರೀತಿಯಲ್ಲಿ ಗಜಿಬಿಜಿ, ಗೊಂದಲ, ಕೂಗಾಡೋದು ಇದು ಏನಿರಲ್ಲ. ಗೊಂದಲ ಇರಲ್ಲ, ಗಜಿಬಿಜಿ ಇರಲ್ಲ. ಚಿಕ್ಕ ಮಕ್ಕಳಿಗೆ ಪಾಠವನ್ನು ಹೇಳ್ಬೇಕು ಅರ್ಥ ಆಗುವಂತ ರೀತಿಯಲ್ಲಿ. ಕೂಗಾಡಿದ್ರೆ ಪ್ರಯೋಜನ ಇಲ್ಲ. ಒಂದು ವಚನ ಇಟ್ಕೊಳ್ತಾರೆ, ಗಟ್ಟಿಯಾಗಿ ಕೂಗಾಡ್ತಾ ಇರ್ತಾರೆ. 100 ಸರಿ ಹಲೇಲುಯ ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ದೇವರ ಮಕ್ಕಳಿಗೆ ಜ್ಞಾನವನ್ನ ಕಲಿಸ್ಕೊಡ್ಬೇಕು. ದೇವರ ಮಕ್ಕಳಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕಲಿಸ್ಕೊಡ್ಬೇಕು. ಏನ್ ಕಲಿಸ್ಕೊಟ್ಟಿದಾರಪ್ಪ ಅಂತ ನೋಡುವಾಗ ಲೋಕದಲ್ಲಿ ಅನೇಕ ಮಂದಿ ಕ್ರೈಸ್ತರಿಗೆ ವಾಕ್ಯ ಕಲಿಸಿಕೊಡದೆ ದಾರಿ ತಪ್ಪಿಸಿದ್ದಾರೆ ಪ್ರಿಯರೇ. ಇಂಥ ಸಮಾಜದಲ್ಲಿದ್ದೀವಿ ನಾವು. ಜಾಗೃತಿ ಪಡಬೇಕು. ಈ ಕೊನೆ ದಿನದಲ್ಲಿ ಏನ್ ನೋಡಿದ್ದೇವೆ? ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಅಂದ್ರೆ ಚಿರಂಜೀವಿಯಾಗುವನು, ಶಾಶ್ವತವಾಗಿ ಜೀವಿಸ್ತಾನೆ, ಪುನರುತ್ಥಾನ ಹೊಂದಿಕೊಳ್ಳುತ್ತಾನೆ. ಪುನರುತ್ಥಾನ. ಆತನನ್ನ ಪಾತಾಳದಲ್ಲಿ ಬಿಡುವುದಿಲ್ಲ. ಆತನನ್ನ ಪಾತಾಳದಲ್ಲಿ ಅಲ್ಲೇ ಬಿಡುವುದಿಲ್ಲ. ಆತನು ಪುನರುತ್ಥಾನ. ಆತನು ಜೀವದಿಂದ ಎದ್ದು ಬರ್ತಾನೆ. ನೋಡಿ ಪ್ರಿಯರ ದೇವರ ಮಕ್ಕಳಿದೆ, ಇದು ಯೇಸು ಕ್ರಿಸ್ತರನ್ನು ಕುರಿತು ಪ್ರವಾದನೆ. ಆತನು ಬಂದು ಸುವಾರ್ತೆ ಮಾಡಿದ್ದಾರೆ, ಜೀವಿಸಿದ್ದಾರೆ, ಮರಣ ಹೊಂದಿದ್ದಾರೆ. ಯಾಕಪ್ಪ ಅಂತ ನೋಡುವಾಗ ಏನ್ರಿ, ನಿನ್ನನ್ನು ನನ್ನನ್ನು ಪಾಪದ ವ್ಯಾಮೋಹದಲ್ಲಿ ಇದ್ದಂತ ನಮ್ಮನ್ನು ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ಬಿಡಿಸ್ಬೇಕು. ಸೈತಾನನ ತಲೆಯನ್ನು ಜಜ್ಜಬೇಕು. ಅವನ ತಲೆಯನ್ನ ಜಜ್ಜದ ಹೋದ್ರೆ ಬಿಡುಗಡೆ ಇಲ್ಲ. ಅವನ ತಲೆಯನ್ನು ಜಜ್ಜದ ಹೋದ್ರೆ ಬಿಡುಗಡೆ ಇಲ್ಲ. ಯಾಕೆಂದ್ರೆ ತಲೆ ಅಂದ್ರೆ ಅನೇಕ ಆಲೋಚನೆಗಳನ್ನ ಕೊಟ್ಟು ದಾರಿ ತಪ್ಪಿಸ್ತಾನೆ. ಇವಾಗ ಅವನ ತಲೆಯನ್ನ ಜಜ್ಜಿ ಏನ್ ಮಾಡಿದಾನಪ್ಪ ಅಂತ ನೋಡುವಾಗ ಸೈತಾನನ ಒಂದು ಕುತಂತ್ರವನ್ನ ಪರಿಚಯ ಮಾಡಿದ್ದಾನೆ ಪ್ರಭು. ಸೈತಾನ್ ಗೆಲ್ಲಬೇಕಾದ್ರೆ ಸರ್ವಾಂಗ ಆಯುಧಗಳನ್ನ ಕೊಟ್ಟಿದ್ದಾನೆ ಪ್ರಭು. ಸರ್ವಾಂಗ ಆಯುಧಗಳನ್ನು ಕೊಟ್ಟಿದ್ದಾನೆ. ಸೈತಾನನ್ ಹೀಗೆ ಇರ್ತಾನೆ, ಅವನ ಕ್ರಿಯೆಗಳು ಹೀಗೆ ಇರುತ್ತೆ.
ನೀವು ಗೆಲ್ಲಬೇಕಾದ್ರೆ ಸರ್ವಾಂಗ ಆಯುಧಗಳು, ಅದು ದೇವರ ವಾಕ್ಯಗಳು. ಈ ವಾಕ್ಯಗಳ ಮೂಲಕನೇ ಸಾಧ್ಯವಾಗುತ್ತೆ. ಈ ವಾಕ್ಯಗಳನ್ನ ಬಿಟ್ರೆ, ಈ ಸರ್ವಾಂಗ ಕವಚವನ್ನ ಬಿಟ್ರೆ ಅವನನ್ನ ಗೆಲ್ಲಕ್ಕಾಗಲ್ಲ. ಅವನನ್ನ ಗೆಲ್ಲಬೇಕಾದ್ರೆ ಅವನು ಕಣ್ಣಿಗೆ ಕಾಣಲ್ಲ, ಅವನು ದುರಾತ್ಮನು, ಅವನು ದೇವರ ಮಕ್ಕಳನ್ನ ಸ್ವಾಧೀನ ಮಾಡಿಕೊಂಡು ಹಾಳು ಮಾಡ್ತಾನೆ. ಅವನಿಗೆ ಒಳಪಟ್ಟವರನ್ನ ಬಿಡಿಸ್ಬೇಕಾದ್ರೆ ದಾರಿ ಇದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಅವನನ್ನ ಗೆಲ್ಲಬೇಕಂದ್ರೆ ಮಾರ್ಗ ನಾನೇ. ಅವನ ಹತೋಟಿಯಲ್ಲಿ ಇದ್ದವರನ್ನ ಬಿಡಿಸ್ಬೇಕಾದ್ರೆ ಮಾರ್ಗ ನಾನೇ. ಪರಿಶುದ್ಧವಾಗಿ ಬದುಕಬೇಕಂದ್ರೆ ಮಾರ್ಗವು ನಾನೇ. ನಿತ್ಯ ಜೀವವನ್ನು ಪಡಿಬೇಕಾದ್ರೆ ಮಾರ್ಗವು ನಾನೇ. ಈ ಮಾರ್ಗಕ್ಕೆ ಬನ್ನಿ. ಇದು ಒಳ್ಳೇದು. ಇದು ಕುಲವಲ್ಲ, ಇದು ಮತವಲ್ಲ, ಇದು ಜಾತಿಯಲ್ಲ, ಇದು ವಿದೇಶಿ ದೇವರಲ್ಲ. ಟೋಟಲ್ ಪ್ರಪಂಚಕ್ಕೆ ದೇವರು, ಪ್ರಪಂಚಕ್ಕೆ ಒಡೆಯರು, ಪ್ರಪಂಚಕ್ಕೆ ಒಡೆಯರು, ಪ್ರಪಂಚಕ್ಕೆ ಅರಸನು. ಈ ಪ್ರಪಂಚಕ್ಕೆ ಮೋಕ್ಷ ಮಾರ್ಗ ಇದು. ತಿಳಿಯದವರು ಇದು ಮತ ಅಂತಾರೆ, ತಿಳಿಯದವರು ಇದೊಂದು ಜಾತಿಗೆ ಸಂಬಂಧಪಟ್ಟಿದೆ ಅಂತಾರೆ, ತಿಳಿಯದವರು ಇದು ವಿದೇಶಿಗೆ ಸಂಬಂಧಪಟ್ಟಿದೆ ಅಂತಾರೆ, ತಿಳಿದವರು ಇದು ಮಹಾಜ್ಞಾನವೆಂದು ವಿಧೇಯರಾಗ್ತಾರೆ. ಇದು ಮಹಾಜ್ಞಾನವೆಂದು. ಇದನ್ನ ಅರ್ಥ ಮಾಡಿಕೊಂಡು ಪ್ರಿಯರಾದ ದೇವರ ಮಕ್ಕಳಿರಿ, ಈ ಲೋಕದಲ್ಲಿ ನಾವು ಬದುಕೋಣ. ಯೇಸು ಕ್ರಿಸ್ತರನ್ನು ಕುರಿತು ನೋಡುವಾಗ ಆತನ ಜನನವನ್ನು ಕುರಿತು, ಆತನ ಜೀವಿತವನ್ನು ಕುರಿತು, ಆತನ ಮರಣವನ್ನು ಕುರಿತು ಏನು ಬರೆಯಲ್ಪಟ್ಟಿದೆಯೋ ಬರೆಯಲ್ಪಟ್ಟ ಪ್ರಕಾರ ಆತನು ಹೋಗಿದ್ದಾನೆ. ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಏನ್ರಿ, ಸಿಲುಬೆ ಮರಣ ಹೊಂದುವಂಥದ್ದು, ಆ ಸಿಲುಬೆ ಮೇಲೆ ಯಾತನೆ ಪಡುವಂತ, ಇವೆಲ್ಲ ನೋಡುವಾಗ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಅದರ ಪ್ರಕಾರನೇ ಆತನು ಹೋಗಿದ್ದಾನೆ. ತಂದೆ, ನೀವೇನ್ ನನ್ನ ಬಗ್ಗೆ ಬರ್ದಿದ್ದೀರೋ ಅದ್ರ ಪ್ರಕಾರ ನಾನು ನೆರವೇರಿಸೋದಕ್ಕೆ ಬಂದಿದ್ದೇನೆ ತಂದೆ. ಜನಿಸುವಾಗ, ಈ ಲೋಕಕ್ಕೆ ಬರುವಾಗ, ಜೀವಿಸುವಾಗ, ಪ್ರಾರ್ಥನೆ ಮಾಡುವಾಗ, ಏನ್ರಿ ಪ್ರತಿನಿತ್ಯ ಕೂಡ ಪ್ರಾರ್ಥನೆ ಪ್ರಿಯರೇ. ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು, ದೇವರ ವಾಕ್ಯ ಸಾರುವಂಥದ್ದು, ಅಂಧಕಾರದ ದೊರೆತನದಲ್ಲಿ ಇದ್ದವರನ್ನ ಬಿಡಿಸೋದಿಕ್ಕೆ ತನ್ನ ಪ್ರಯಾಸ ಎಷ್ಟು ಅದ್ಭುತ ರೇ ಪ್ರಿಯರೇ. ಇಂಥವ್ರನ್ನ ನಂಬಿಕೊಳ್ಳೋದು ಬಿಟ್ಟು, ಆತನನ್ನ ಹಿಂಬಾಲಿಸೋದು ಬಿಟ್ಟು, ಆತನನ್ನ ವಿಚಾರ ಮಾಡೋದು ಬಿಟ್ಟು, ಆತನನ್ನ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಕಲ್ಲೆಸಿತಾ ಇರ್ತಾರೆ ತಪ್ಪಿಡಿಯೋದಿಕ್ಕೆ. ಇದ್ದಾರೆ ಅವರು, ಅವಾಗ ಇದ್ದಾರೆ, ಇವಾಗ ಇದ್ದಾರೆ, ಯಾವಾಗ್ಲೂ ಇರ್ತಾರೆ. ಟೋಟಲ್ ಜಗತ್ತು ನಾಶವಾಗೋ ತನಕ ಇರ್ತಾರೆ. ತಲೆ ಏನ್ರಿ ಕೆಡಿಸ್ಕೊಳ್ಳೋದು ಬೇಡ, ಜಗತ್ತು ನಾಶವಾಗೋ ತನಕ ಇರ್ತಾರೆ. ನಿನ್ನ ಭಕ್ತಿಯನ್ನ ನೀವು ಕಾಪಾಡ್ಕೊಳ್ಬೇಕು, ನಿಮ್ಮ ನಂಬಿಕೆಯನ್ನ ನೀವು ಕಾಪಾಡ್ಕೊಳ್ಬೇಕು, ನಿಮ್ಮ ಭಕ್ತಿ ನೀವು ಕಾಪಾಡ್ಕೊಳ್ಳಿ. ಯಾಕೆಂದ್ರೆ ನಿನ್ನ ಭಕ್ತಿಯನ್ನ ಹಾಳು ಮಾಡೋದಕ್ಕೆ ಸೈತಾನನು ಕಾದುಕೊಂಡಿದ್ದಾನೆ. ನಿನ್ನ ನಂಬಿಕೆಯನ್ನ ಹಾಳು ಮಾಡೋದಕ್ಕೆ ಸೈತಾನನು ಕಾದುಕೊಂಡಿದ್ದಾನೆ. ನಿನ್ನ ಜೀವಿತವನ್ನು ಹಾಳು ಮಾಡೋದಕ್ಕೆ ಅವನು ಪ್ರಯತ್ನ ಮಾಡೋದಕ್ಕೆ ರೆಡಿ ಇದ್ದಾನೆ. ಅವನ ಕುತಂತ್ರ ಎಲ್ಲಿಂದ ಬರುತ್ತೆ, ಯಾವ ಮೂಲೆಯಿಂದ ಬರುತ್ತೆ ಅಂದ್ರೆ ನೀನು ಕಂಡಿಡಿದು ನೀನು ಬುದ್ಧಿವಂತನಾಗಿ, ವಿವೇಕನಾಗಿ ನೀನು ಈ ಲೋಕದಲ್ಲಿ ಬದುಕಬೇಕಾಗುತ್ತೆ. ನಮ್ಮನ್ನು ಕುರಿತು ನೋಡುವಾಗ ಏನ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ಮುಗಿಸ್ತೀನಿ ಬೇಗ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಪ್ರಿಯರೇ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸಾಕು ಪ್ರಿಯರು. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡಿಬೇಕು, ನಾವು ಪ್ರೀತಿಯಲ್ಲಿ ನಡಿಬೇಕು. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ದೋಷವಿಲ್ಲದವರ ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆನೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಿನ್ನನ್ನು ಕೂಡ ಆರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತರನ್ನ ಆರಿಸಿಕೊಂಡಿದ್ದಾನೆ, ನಿನ್ನನ್ನು ಕೂಡ ಆರಿಸಿಕೊಂಡಿದ್ದಾನೆ. ಹೇಗೆ ನಡಿಬೇಕು? ಪ್ರೀತಿಯಲ್ಲಿ ನಡಿಬೇಕು, ಪರಿಶುದ್ಧರಾಗಿರ್ಬೇಕು. ಪ್ರೀತಿಯಲ್ಲಿ ನಡಿಬೇಕಂದ್ರೆ ಆ ಪ್ರೀತಿ ಗೊತ್ತಾಗ್ಬೇಕಾದ್ರೆ ಯಾರನ್ನ ನೋಡ್ಬೇಕು? ಯೇಸು ಕ್ರಿಸ್ತರನ್ನ ಜೀವಿತವನ್ನು ನೋಡ್ಬೇಕು. ಯೇಸು ಕ್ರಿಸ್ತರ ಜೀವಿತವೇ ಪ್ರೀತಿ. ಪ್ರೀತಿಯಲ್ಲಿ ನಡೆದಿದ್ದಾರೆ. ಪ್ರೀತಿ
ಆತನು ನಡೆದಿರುವಂತ ಪ್ರತಿ ಹೆಜ್ಜೆಗಳು ನೋಡುವಾಗ ಪ್ರೀತಿ, ದೇವರ ಪ್ರೀತಿ. ಒಂದು ಹೆಜ್ಜೆ ಹಾಕಿದ್ದಾರೆ ಅಂದ್ರೆ, ಸುವಾರ್ತೆ ಮಾಡಿದ್ದಾರೆ ಅಂದ್ರೆ, ಮಾತುಗಳನ್ನ ಮಾತಾಡಿದ್ದಾರೆ ಅಂದ್ರೆ ದೇವರ ಪ್ರೀತಿ ಗೊತ್ತಾಗುತ್ತೆ. ತ್ಯಾಗದಲ್ಲಿ ಆತನಲ್ಲಿ ಪರಿಶುದ್ಧತೆ ಇದೆ, ಆತನಲ್ಲಿ ನೀತಿ ಇದೆ. ಆತನು ಮಾತ್ರವಲ್ಲ, ಆತನನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರು ಕೂಡ ಪ್ರೀತಿಯಲ್ಲಿ ನಡಿಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ದೋಷವಿಲ್ಲದವರಾಗಿ ಬದುಕಬೇಕು ಅಂತೇಳಿ ನಮ್ಮೆಲ್ಲರನ್ನು ಕುರಿತು ಮುಂಚಿತವಾಗಿ ಬರೆದಿದ್ದಾರೆ. ಅಂದ್ರೆ ಒಂದ್ಸರಿ ನೋಡಿ, ನೀವು ಸಾಮಾನ್ಯರಲ್ಲ, ಶ್ರೇಷ್ಠರು, ಭಾಗ್ಯವಂತರು. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16. ಕೊನೆಯದಾಗಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಓಕೆ, ಇನ್ನೊಂದು ವಚನ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ಒಬ್ಬರೋದಿ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಸಾಕು, ನೋಡಿದ್ರ? ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ಪ್ರೀತಿ ಅಂದ್ರೆ ಪ್ರೀತಿಯಲ್ಲಿ ನಡಿಬೇಕಂತ ಹೇಳ್ತಾರಲ್ಲ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ. ಪ್ರೀತಿಯಲ್ಲಿ ನಡೆದವರು ಯೇಸು ಕ್ರಿಸ್ತರು, ಅಪೋಸ್ತಲರು ಕೂಡ ಪ್ರೀತಿಯಲ್ಲಿ ನಡೀತಾರೆ. ಪ್ರೀತಿಯಲ್ಲಿ ನಡೆದಿರುವುದರಿಂದ, ಪ್ರೀತಿ ಇದ್ದದರಿಂದ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಪ್ರೀತಿ ಇದ್ರೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ನಾವು ಪ್ರೀತಿಯಲ್ಲಿ ನಡೆದ್ರೆ ನಮ್ಮ ಸಹೋದರನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಬದುಕು, ನಮ್ಮ ಜೀವಿತ, ಇಲ್ಲ ನಮ್ಮ ಜೀವಿತ ಏನಾಗ್ಬೇಕು? ಬಲಿಯಾಗ್ಬೇಕು. ನಮ್ಮ ಜೀವಿತ ಏನಾಗ್ಬೇಕು ಹೇಳಿ ಪ್ರಿಯರೇ? ಬಲಿ ಆಗ್ಬೇಕು. ನಮ್ಮ ಜೀವಿತ ಅರ್ಪಣೆ ಆಗ್ಬೇಕು. ಅದು ಪ್ರಿಯರೇ ಪ್ರೀತಿಯಲ್ಲಿ ಅಂದ್ರೆ ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ನಮ್ಮ ಬದುಕಿನಲ್ಲಿ ಏನಪ್ಪ ಅಂದ್ರೆ ದೇವರನ್ನ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದು. ಮೊಟ್ಟ ಮೊದಲು ನನ್ನ ಆತ್ಮನು, ನನ್ನನ್ನು ನಾನು ಕಾಪಾಡಿಕೊಳ್ಳೋದಕ್ಕೆ ನಾನು ಭಕ್ತಿಯಿಂದ ನಡ್ಕೊಳ್ಬೇಕು, ನನ್ನ ಕುಟುಂಬವನ್ನ ಕಾಪಾಡಿಕೊಳ್ಳೋದಕ್ಕೆ. ಆ ನಂತರ ಸಭೆಯಲ್ಲಿದ್ದವರನ್ನು, ಹೊರಗಡೆ ಇದ್ದವರನ್ನು ಕಾಪಾಡಿಕೊಳ್ಳೋದಕ್ಕೆ ನಾನೇನ್ ಮಾಡ್ಬೇಕು? ಬದುಕಬೇಕು. ಆ ಬದುಕು ಯೇಸು ಕ್ರಿಸ್ತರು ತೋರಿಸಿರುವಂತ ಮಾರ್ಗವಾಗಿರಬೇಕು. ಯೇಸು ಕ್ರಿಸ್ತರು ಬಂದಿದ್ದಾರೆ ಅಂದ್ರೆ ಬರೆಯಲ್ಪಟ್ಟ ಪ್ರಕಾರ ಅವರು ಬಂದಿದ್ದಾರೆ, ಜೀವಿಸಿದ್ದಾರೆ, ಹೊರಟೋಗಿದ್ದಾರೆ. ಪುನರುತ್ಥಾನ ಕೂಡ ಏನ್ರಿ ಆಗಿದೆ. ಇವಾಗ ನಾವು ಕೂಡ ಬಂದಿದೀವಿ ಅಂದ್ರೆ ನಮ್ಮನ್ನು ಕುರಿತು ಕೂಡ ದೇವರು ಬರೆದುಕೊಂಡಿದ್ದಾನೆ. ಪ್ರೀತಿಯಲ್ಲಿ ನಡಿಬೇಕು ಎಂದು, ಪರಿಶುದ್ಧರಾಗಿ ಜೀವಿಸಬೇಕು ಎಂದು, ದೋಷವಿಲ್ಲದವರಾಗಿ ಬದುಕಬೇಕು ಅಂತೇಳಿ. ಅಮ್ಮ, ನೀನು ವ್ಯರ್ಥವಾಗಿ ಹುಟ್ಟಿಲ್ಲಮ್ಮ. ಅಯ್ಯ, ನೀನು ವ್ಯರ್ಥವಾಗಿ ಲೋಕಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತರ ಬದುಕು ಹೇಳುತ್ತೆ, ಯೇಸು ಕ್ರಿಸ್ತರ ಜೀವಿತ ಹೇಳುತ್ತೆ, ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ ಹೇಳುತ್ತೆ ನಾವು ದೇವ್ರಿಗೋಸ್ಕರ ಹುಟ್ಟಿದ್ದೀವಿ ಎಂದು. ನಾವು ದೇವ್ರಿಗೋಸ್ಕರ ಬದುಕಿದ್ರೆ ನಿತ್ಯ ಲೋಕವನ್ನು ಪಡ್ಕೊಳ್ತೀವಿ ಎಂದು. ಆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ದೇವ್ರು ಕೊಟ್ಟಂತ ಈ ಸಮಯವನ್ನ ವ್ಯರ್ಥವಾಗಿ ನಾವು ಕಳಿಬಾರದು. ಒಂದ್ ವೇಳೆ ಕಳೆದ್ರೆ ಅದು ದೇವ್ರಿಗೋಸ್ಕರವಾಗಿರ್ಬೇಕು, ಸುವಾರ್ತೆಗೋಸ್ಕರವಾಗಿರ್ಬೇಕು, ನಮ್ಮ ಹೊಟ್ಟೆಗೋಸ್ಕರ ಏನ್ ಬೇಕೋ ಸಂಪಾದನೆ ಮಾಡಿಕೊಳ್ಳೋಣ. ಉದ್ದೇಶ ದೇವರಾಗಿರ್ಬೇಕು, ಉದ್ದೇಶ ಪರಲೋಕವಾಗಿರ್ಬೇಕು. ಆ ವಚನಗಳನ್ನ ಪಾಲಿಸಿದ್ರೆ ನಿನ್ನ ಕುಟುಂಬ ಅದ್ಭುತ. ಆ ವಚನಗಳನ್ನ ಪಾಲಿಸಿದ್ರೆ, ಆ ಗ್ರಾಮದಲ್ಲಿದ್ದವರು ಪ್ರತಿಯೊಬ್ಬರು ಪಾಲಿಸಿದ್ರೆ ಆ ಗ್ರಾಮನೇ ಅದ್ಭುತ. ಆ ಗ್ರಾಮ ಅದ್ಭುತವಾದಂತ ಗ್ರಾಮ. ಆ ದೇಶವೆಲ್ಲ ಕೂಡ ಆ ವಚನಗಳನ್ನ ಪಾಲಿಸಿದ್ರೆ, ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ವಚನಗಳನ್ನ ಪಾಲಿಸಿದ್ರೆ ಆ ದೇಶನೇ ಅದ್ಭುತವಾದಂತ ದೇಶ. ಅದನ್ನ ದೇವರು ಎದುರು ನೋಡ್ತಾ ಇದ್ದಾರೆ. ದೇವರ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ, ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ 1ನೇ ಶತಮಾನದಲ್ಲಿ ಪ್ರಭು ಬಂದ್ರು, ಅಪೊಸ್ತಲರು ಬಂದ್ರು, ದೇವರ ಗ್ರಂಥವನ್ನು ಕೊಟ್ರು. ಇವಾಗ
ಪ್ರಪಂಚ ದೇಶದಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಆದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಅದ್ರ ಜೊತೆಗೆ ಸೈತಾನ ಕೂಡ ಅವನು ಏನೇನ್ ಮಾಡ್ಬೇಕು ಮಾಡ್ತಾನೆ ಇರ್ತಾನೆ. ದೇವರ ಮಕ್ಕಳಾಗಿರುವಂತ ನಾವೇನ್ ಮಾಡ್ಬೇಕು, ಹೇಗೆ ಹೋರಾಟ ಮಾಡ್ಬೇಕು, ಹೇಗೆ ಪ್ರಯಾಸ ಪಡ್ಬೇಕು? ಪ್ರೀತಿನೇ ಹೋರಾಟ, ಪ್ರೀತಿಗೋಸ್ಕರನೇ ಹೋರಾಟ. ಲೌಕಿಕವಾದಂತ ಪ್ರೀತಿ ಅಲ್ಲ, ಆತ್ಮಿಕವಾದಂತ ಪ್ರೀತಿ, ದೇವರ ಪ್ರೀತಿ. ಈ ಪ್ರೀತಿ ಇದ್ರೆ, ದೇವರ ಪ್ರೀತಿ ಇದ್ರೆ, ದೇವರ ವಚನಗಳಿದ್ರೆ ನಿನ್ನ ಆತ್ಮ ರಕ್ಷಣೆ ಹೊಂದುತ್ತೆ. ನಿನ್ನ ಕುಟುಂಬದ ಆತ್ಮಗಳೆಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ನಿನ್ನ ಅಕ್ಕಪಕ್ಕದಲ್ಲಿ ಇದ್ದವರು ಯೋಚನೆ ಮಾಡ್ತಾರೆ, ಅವರು ಕೂಡ ರಕ್ಷಣೆ ಮಾರ್ಗದಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ಪ್ರಯಾಸ ಜಾಗ್ರತೆ. ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನನಗೆ ಪರಿಚಯ ಇರುವಂತ ಒಬ್ರು ಅಂಕಲ್ ಅವರು ಜಾನ್ ಪಿಂಟೋ ಅಂತ ಹೇಳಿ, ಅವರ ಬರ್ತ್ಡೇ ಈ ದಿನ. ಅವ್ರಿಗೋಸ್ಕರ ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ಎಲ್ಲರೂ ತಲೆ ಬಾಗಿಸ್ರಿ, ಪ್ರಾರ್ಥನೆ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಜಗತ್ತುಂಟಾಗಲಾರದ ಮೊದಲೇ ನಮ್ಮನ್ನು ಬೇಕು ಅಂತ ಹೇಳಿ ನಮಗೋಸ್ಕರ ಈ ಲೋಕವನ್ನು ಅದ್ಭುತವಾಗಿ ನೋಡುವಾಗ ಅದ್ಭುತ ತಂದೆ. ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸವನ್ನು ನೋಡುವಾಗ ಅದು ನಿಮ್ಮ ಕಷ್ಟ ಇದೆ, ನಿಮ್ಮ ತ್ಯಾಗ ಇದೆ, ನಿಮ್ಮ ಜ್ಞಾನ ಇದೆ. ಪ್ರತಿಯೊಂದರಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ, ಹಣ್ಣುಗಳಲ್ಲಿ, ಹಂಪಲಗಳಲ್ಲಿ, ಕೊನೆಯದಾಗಿ ಸತ್ಯವೇದ ಗ್ರಂಥವನ್ನು ಪರಿಶೋಧನೆ ಮಾಡುವಾಗ ಪ್ರತಿಯೊಂದರಲ್ಲಿ ತಂದೆ ನೀವು ಜ್ಞಾನದಿಂದ ಬೋಧನೆ ಮಾಡಿಸಿದ್ದೀರಾ. ನಿಮ್ಮ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ದೀರಾ ತಂದೆ. ಕೊನೆಯದಾಗಿ ನಿಮ್ಮ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ಮಹಾ ಜ್ಞಾನದ ಸಂಗತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ರಕ್ಷಣೆ ಮಾರ್ಗವನ್ನು ಪಡೆದುಕೊಳ್ಳೋದಕ್ಕೆ, ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ನೋಡುವಾಗ ಪ್ರತಿನಿತ್ಯ ತಂದೆ ನಿಮ್ಮ ಮಕ್ಕಳು ಈ ವಾಕ್ಯವನ್ನ ಕಲಿಯೋದಕ್ಕೆ, ವಾಕ್ಯದ ಸಹವಾಸದಲ್ಲಿ, ನಿಮ್ಮ ಸಹವಾಸದಲ್ಲಿ ನಡೆಯೋದಕ್ಕೆ, ಜೀವಿಸೋದಕ್ಕೆ ತಂದೆ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ಸಿದ್ಧರಾಗಿ ಈ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ವಾಕ್ಯಗಳನ್ನ ಕೇಳುವಂಥದ್ದು, ನಿಮ್ಮನ್ನ ಘನಪಡಿಸುವಂಥದ್ದು, ಹಾಡಿನ ಮೂಲಕ ಪ್ರತಿಯೊಂದು ವಿಷಯದಲ್ಲಿ ತಂದೆಯಾದ ದೇವರೇ ನಿಮ್ಮ ಮಕ್ಕಳು ಸಿದ್ಧರಿದ್ದಾರೆ. ಅವರೆಲ್ಲರನ್ನೂ ಆಶೀರ್ವದಿಸಿ, ಅನೇಕರು ತಂದೆ ಈ ಗೂಗಲ್ ಮೀಟ್ ನಲ್ಲಿ ಬಂದು ಅನೇಕರು ನಿಮ್ಮ ವಾಕ್ಯಗಳನ್ನ ಕಲಿಯುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ಎಲ್ಲಾ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಮಗಳಾಗಿರುವಂತ ರೇಖರ ಅವ್ರಿಗೋಸ್ಕರ, ನಿಮ್ಮ ಮಗನಾಗಿರುವಂತ ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಮಕ್ಕಳನ್ನು ಕನಿಕರಿಸಿ, ಅದೇ ರೀತಿಯಲ್ಲಿ ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಕೂಡ ಮುಟ್ಟಿ ಕನಿಕರಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಪ್ರತಿನಿತ್ಯ ಬೆಳಿಗ್ಗೆ ವಾಕ್ಯಗಳನ್ನ ಸಾರುವಂತ ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ, ಆತ್ಮಿಕವಾಗಿ ಬೆಳೆಸಿ, ಯಥಾರ್ಥವಾಗಿ ನಿಮ್ಮ ಸೇವೆ ಮಾಡುವಂತೆ ಎಲ್ಲರನ್ನು ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಕೂಡ ಈ ಒಂದು ಸಹವಾಸದಲ್ಲಿ ಕೂಡುವಂತ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ಜಾನ್ ಪಿಂಟರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನಿಗೆ ಕೊಟ್ಟಂತ ಆಯುಷ್ಕಾಲವನ್ನು ನಿಮಿತ್ತವಾಗಿ ನಿಮಗೆ ಸ್ತೋತ್ರಗಳು. ಆತನ ಕುಟುಂಬಕ್ಕಾಗಿ ಸ್ತೋತ್ರಗಳು. ಅವರನ್ನು ಅಭಿವೃದ್ಧಿಪಡಿಸಿ, ಬಲಪಡಿಸಿ, ಆತ್ಮಿಕವಾಗಿ ಜೀವಿಸುವಂತೆ ಸಹಾಯ ಮಾಡಿ, ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಈ ವಾರದಲ್ಲಿ 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು 3 ದಿನ ತಂದೆ ಈ ಬೆಂಗಳೂರು ಮಹಾನಗರದಲ್ಲಿ 3 ದಿನ ಕೂಟವನ್ನು ಏರ್ಪಾಟ್ ಮಾಡಿದ್ದೀವಿ ತಂದೆ. ಆ ಕೂಟದಲ್ಲಿ
ನಿಮ್ಮ ಜ್ಞಾನವನ್ನು ಕಲಿಯೋದಕ್ಕೆ, ನಿಮ್ಮ ವಾಕ್ಯಗಳನ್ನು ಕಲಿಯೋದಕ್ಕೆ ನಮಗೆ ಸಹಾಯ ಮಾಡಿ. ಬೋಧಕರನ್ನು, ಸೇವಕರನ್ನು ಎಲ್ಲರನ್ನೂ ಆಶೀರ್ವದಿಸಿ, ಬರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ನೀವು ಕೊಟ್ಟು ನಡೆಸಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯದಲ್ಲಿ ತಂದೆ ನಿಮ್ಮ ಮಕ್ಕಳು ಇನ್ನು ಹೆಚ್ಚಾಗಿ ವಾಕ್ಯಗಳನ್ನು ಕಲ್ತ್ಕೊಂಡು ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.